ನಾವು ಮೊನ್ನೆ ಶನಿವಾರ ದಿನ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸಮಯ, ಕಾಲಾವಧಿ ಮತ್ತು ದಿನಗಳ ಬಗ್ಗೆ ಕಲಿತಿದ್ದೇವೆ. ಸೊ ಅದರ ಕುರಿತಾಗಿ ಕೆಲವೊಂದು ಪ್ರಶ್ನೆಗಳನ್ನು ಅದ ನಂತರ ಡಿಸ್ಕಸ್ ಮಾಡಿದ್ದು. ಸೊ ಅದೇ ರೀತಿಯಾಗಿ ಇವತ್ತು ಸಹ ನಾವು ಸ್ವಲ್ಪ ಹೊತ್ತು ಸಮಯವನ್ನು ದೇವರ ಸನ್ನಿಧಿಯಲ್ಲಿ ಕಳೆಯೋಣ. ಮೊದಲು ನಿಮ್ಮೆಲ್ಲರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಎಲ್ಲಿ ತನಕ ನಿಮಗೆ ಸಮಯ ಉಂಟು ಒಂದು ಪ್ರಾಪರ್ ಟೈಮಿಂಗ್ ಕೊಡಿ, ಸೊ ದಟ್ ಅಲ್ಲಿಗೆ ನಾನು ನಿಲ್ಲಿಸ್ಬೋದು. ಯಾಕಂದ್ರೆ ಕೆಲವರಿಗೆ ಬೇರೆ ಬೇರೆ ಕೆಲಸ ಅಥವಾ ಏನಾದ್ರೂ ಇರ್ಬೋದು ಸಂಗತಿಗಳು. ದಯವಿಟ್ಟು ನನಗೆ ಇವಾಗ ಮ್ಯೂಟ್ ತೆಗೆದು ಹೇಳಿ, ಸೊ ಅದೇ ಟೈಮಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಸಿಸ್ಟರ್ಸ್, 4 ಗಂಟೆವರೆಗೆ ಮಾಡ್ಬೋದು ಬ್ರದರ್, ಎಲ್ಲರಿಗೂ ಒಪ್ಪಿಗೆ ಇದ್ರೆ. ಒಂದು ನಿಮಿಷ, ಏನು ಕೇಳಲಿಲ್ಲ. 4 ಗಂಟೆವರೆಗೆ, 4 o'clock. ಓಕೆ, ಮತ್ತೆ ಬೇರೆಯವರು ಹೇಳಿ ದಯವಿಟ್ಟು. ಅದೇ ಬೇರೆಯವರೆಲ್ಲ ಹೇಳಿ, ಎಲ್ಲರಿಗೂ ಒಪಿನಿಯನ್ ಹೇಳಿ. ತೊಂದರೆ ಇಲ್ಲ ಬ್ರದರ್. ಯಾಕಂದ್ರೆ ಕೆಲವರಿಗೆ ಆಗುತ್ತೆ ಟೈಮ್ ಬೇರೆ ಕೆಲಸ ಇರ್ಬೋದು. ಓಕೆ, ಕೆಲಸ ಇರ್ತದೆ ಅದು. ಹೌದು, ಅರ್ಜೆಂಟ್ ಕೆಲಸ ಇದ್ದವರಿಗೆ ಹೋಗ್ಲಿ ಬ್ರದರ್, ಮತ್ತೆ ಅವ್ರು ಇದರಲ್ಲಿ ಹಾಕ್ತೇವಲ್ಲ ನಾವು ಸರಿ ಸರಿ ಸರಿ. ಬ್ಯಾಕಪ್ ಮಾಡಿ. ಓಕೆ, ಬಿಸಿ ಇದ್ದವರು ಡಿಸ್ಕನೆಕ್ಟ್ ಮಾಡಿ ಹೋಗ್ಬೋದು. ಓಕೆನಾ? ಸರಿ, ಲೆಟ್ಸ್ ಕಂಟಿನ್ಯೂ. ನಾವು ಕಂಟಿನ್ಯೂ ಮಾಡುವ. ನೋಡು, ಒಂದು 1 hour ಟಾರ್ಗೆಟ್ ಇಡೋಣ, ಅದ್ರ ನಂತರ ದೇವರ ಕೈಯಲ್ಲಿ ಬಿಡೋಣ. ಓಕೆ, ಸೊ ನಾವು ಇವಾಗ ಕ್ರಿಸ್ತನು ನೋಡಿ, ಇವಾಗ ಜಸ್ಟ್ ಗುಡ್ ಫ್ರೈಡೆ ಮತ್ತು ಪಸ ಮತ್ತು ಈಸ್ಟರು ಇವೆಲ್ಲ ಜಸ್ಟ್ ಮುಗಿದಿದ್ದಷ್ಟೇ ಅಲ್ವಾ? ಸೊ ಪ್ರತಿ ವರ್ಷ ಇದು ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ಇದನ್ನ ಯಾರು ನಿಲ್ಸಲ್ಲ, ಯಾಕಂದ್ರೆ ಕ್ಯಾಲೆಂಡರ್ ರಿಪೀಟ್ ಆಗ್ತಾ ಇದ್ದಾಗೆ ಇವುಗಳು ಸಹ ರಿಪೀಟ್ ಆಗ್ತಾ ಇರುತ್ತೆ. ಆದ್ರೆ ಯೇಸು ಕ್ರಿಸ್ತನನ್ನು ನಂಬಿರುವಂತ ಆತನ ನಿಜವಾದ ವಿಶ್ವಾಸಿಗಳು, ಕ್ರೈಸ್ತನನ್ನು ಹಿಂಬಾಲಿಸುವಂತ ನಿಜವಾದ ಕ್ರೈಸ್ತರು ಆತನ ವಾಕ್ಯದ ಪ್ರಕಾರವಾಗಿ ಜೀವಿಸ್ಲಿಕ್ಕೆ ಯಾವಾಗ್ಲೂ ಪ್ರಯತ್ನ ಪಡಬೇಕು. ಲೋಕವು ನಡೆಯುವ ರೀತಿಯಲ್ಲ, ಲೋಕದಲ್ಲಿರುವಂತ ಧರ್ಮಗಳು ಅಂದ್ರೆ ಕ್ರಿಸ್ತಿಯ ಧರ್ಮಗಳು ನಡೆಯುವ ರೀತಿಯಲ್ಲಿ ಅಲ್ಲ, ಬದಲಾಗಿ ಕ್ರಿಸ್ತನು ಹೇಳಿದಂತ ತನ್ನ ವಾಕ್ಯಗಳನ್ನು ಪಾಲಿಸಿಕೊಂಡು ಅದರಂತೆ ನಡೆಯುವನೇ ಧನ್ಯನು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಬೇರೆ ಕ್ರಿಸ್ತಿಯ ಮತಗಳು, ಯಾಕಂದ್ರೆ ಕ್ರೈಸ್ತರಲ್ಲಿ ಅನೇಕ ತರದ ಸಭೆಗಳುಂಟು, ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಪ್ರಕಾರದ ಸಭೆಗಳುಂಟು. ಹಾಗಾದ್ರೆ ನಮ್ಮೆಲ್ಲರಿಗೂ ಒಂದು ಪ್ರಾಪರ್ ಬೇಸ್ ಅಥವಾ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಎಲ್ಲ ಕ್ರೈಸ್ತ ನಂಬಿಕೆ ಉಳ್ಳ ವಿಶ್ವಾಸಿಗಳಿಗೆ ಫೌಂಡೇಶನ್ ಅಂತ ಹೇಳಿದ್ರೆ, ಪ್ರೂಫ್ ಅಂತ ಹೇಳಿದ್ರೆ ಕರ್ತನ ವಾಕ್ಯಗಳು ಮಾತ್ರ. ವಾಕ್ಯಗಳು ಏನು ಹೇಳ್ತವೆ ಅದರಂತೆ ನಾವು ನಡಿಬೇಕು. ಕೆಲವೊಮ್ಮೆ ವಾಕ್ಯದಂತೆ ನಡೆಯುವಾಗ ಸಂಪ್ರದಾಯಗಳನ್ನು ಬಿಡಬೇಕಾಗಿರುವ ಅನಿವಾರ್ಯತೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಆವಾಗ ನಮ್ಮ ಮುಂದೆ ಆಪ್ಷನ್, ಚಾಯ್ಸ್ಗಳು ಬರ್ತದೆ, ಇದನ್ನು ಮಾಡಬೇಕಾ ಅಥವಾ ಮಾಡಬಾರ್ದು ಅಂತ. ಆದ್ರೆ ಕರ್ತನ ವಾಕ್ಯ ಏನ್ ಹೇಳ್ತಾ ಇದೆಯೋ ಅದನ್ನೇ ನಾವು ಮಾಡುವುದಾದ್ರೆ ನಾವು ಕರ್ತನ ಮುಂದೆ ನೀತಿವಂತರಾಗಿ ಬದುಕಿ, ಕರ್ತನ ಮುಂದೆ ಒಂದು ದಿನ ಆತನ ನ್ಯಾಯ ಸಿಂಹಾಸನದ ಮುಂದೆ ಹೋಗಿ ಆತನಿಗೆ ಲೆಕ್ಕ ಕೊಡ್ಲಿಕ್ಕೆ ಉಂಟು, ಲೆಕ್ಕ ಒಪ್ಪಿಸ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ನಮ್ಮ ಪೂರ್ವಜರು ನಮ್ಗೆ ಏನ್ ಕಲಿಸಿದ್ದಾರೆ, ನಮ್ಮ ಹಿರಿಯರು ನಮ್ಗೆ ಏನ್ ಕಲಿಸಿದ್ದಾರೆ, ನಮ್ಮ ಕ್ರೈಸ್ತ ಸಂಪ್ರದಾಯಗಳು ನಮ್ಮನ್ನೇನು ಕಲಿಸ್ತದೆ ಎಂಬುದು ನ್ಯಾಯ ಸಿಂಹಾಸನದ ಮುಂದೆ ಅಥವಾ ನ್ಯಾಯ ತೀರ್ಪಿನ ದಿನದಲ್ಲಿ ಅದು ನಮಗೆ ಸಹಾಯ ಮಾಡುವುದೇ ಇಲ್ಲ. ಬದಲಾಗಿ ಆತನ ವಾಕ್ಯವೇ ನಮ್ಮನ್ನು ನ್ಯಾಯ ತೀರ್ಪಿನ ದಿನ ನಮಗೆ ನ್ಯಾಯ ತೀರ್ಪು ಮಾಡುತ್ತದೆ ಎಂಬುದು ಒಂದು ವಾಕ್ಯವನ್ನು ಓದಿ ನಾವು ಮುಂದಿನ ವಿಷಯಗಳನ್ನು ಡಿಸ್ಕಸ್ ಮಾಡುವ. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯವನ್ನು ತೆಗೆಯೋಣ. ಜಾನ್ ಚಾಪ್ಟರ್ 12. ಇದು ತುಂಬಾ ಕ್ರೂಷಿಯಲ್ ವರ್ಡ್ ಆಗಿದೆ, ತುಂಬಾ ಇಂಪಾರ್ಟೆಂಟ್ ವರ್ಡ್. ಯೋಹಾನನ ಸುವಾರ್ತೆ 12. ವಾಕ್ಯ ಹೇಳುವುದಕ್ಕಿಂತ ಮುಂಚೆ ವಾಕ್ಯ ಓದಲಿಕ್ಕೆ ರೆಡಿ ಆಗಿರಿ. ಕೊನೆಯ ತೀರ್ಪಿನ ದಿನದಲ್ಲಿ ಭೂಲೋಕದಲ್ಲಿರುವಂತ ಪ್ರತಿಯೊಂದು ಧರ್ಮ, ಜಾತಿ, ಸಂಪ್ರದಾಯ
ದೇವರ ನಂಬಿಕೆಯುಳ್ಳ ಜನಾಂಗ, ಅಪನಂಬಿಕೆಯುಳ್ಳವರು, ಪ್ರತಿ ಪ್ರಕಾರದ ಎಲ್ಲ ತರಹದ ಜನರು ದೇವರ ಸಿಂಹಾಸನ ಮುಂದೆ ಬಂದು ನಿಲ್ತಾರೆ. ಇದು ಎಲ್ರಿಗೂ ಸ್ಪಷ್ಟ ಇದೆಯಲ್ವಾ? ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಈ ಭೂಮಿ ಮೇಲೆ ಅವನು ಸತ್ತರೂ ಸಹ ಬದುಕುಳಿದರೂ ಸಹ ಒಂದು ದಿನ ನ್ಯಾಯ ಸಿಂಹಾಸನದ ಮುಂದೆ ಆತನು ತನ್ನ ಬದುಕಿನಲ್ಲಿ ಏನೇನು ಮಾಡಿದ್ದಾನೆ ಎಂಬುದಕ್ಕೆ ಲೆಕ್ಕ ದೇವರಿಗೆ ಒಪ್ಪಿಸಲೇಬೇಕು. ಯಾಕೆಂದ್ರೆ ಪ್ರತಿಯೊಂದು ವ್ಯಕ್ತಿಯು ದೇವರಿಂದ ಸೃಷ್ಟಿಸಲ್ಪಟ್ಟವನು. ಹಾಗಾಗಿ ಅದೇ ದೇವರಿಗೆ ಆತನು ಲೆಕ್ಕವನ್ನು ಒಪ್ಪಿಸುವ ಹಂಗಿನಲ್ಲಿ ಇರ್ತಾನೆ. ಇದನ್ನು ಎಲ್ಲರೂ ಒಪ್ಪುತ್ತೀರಲ್ವಾ? ಒಪ್ಪೋರು ಹ್ಯಾಂಡ್ ರೈಸ್ ಮಾಡ್ಬೋದು. ಈ ಆಪ್ ಅಲ್ಲಿ ಹ್ಯಾಂಡ್ ರೈಸ್ ಇದೆ, ಮತ್ತೆ ಮ್ಯೂಟ್ ತೆಗೆದು ಹೇಳುವವರು ಮ್ಯೂಟ್ ತೆಗೆದು ಹೇಳ್ಬೋದು. ಓಕೆ, ಸಂತೋಷ. ಎಸ್, ಹಾಗಾದ್ರೆ ನ್ಯಾಯ ತೀರ್ಪಿನ ದಿನ ನಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಏನ್ ಮಾಡ್ಬೇಕು? ಉತ್ತರ ಕೊಡ್ಬೇಕು, ಲೆಕ್ಕ ಒಪ್ಪಿಸ್ಲೇಬೇಕು. ಹಾಗಾದ್ರೆ ಈ ವಾಕ್ಯ ನಮ್ಮ ಹೃದಯದಲ್ಲಿ ಇವತ್ತು ಬರೆದಿಟ್ಕೊಳ್ಳೋಣ. ಲೆಕ್ಕ ಒಪ್ಪಿಸುವಾಗ ಯಾವ ರೀತಿ ಲೆಕ್ಕ ಒಪ್ಪಿಸ್ಬೇಕು, ನಾವು ಈ ಭೂಮಿಯಲ್ಲಿ ಇದ್ದುಕೊಂಡು ಏನೇನು ಮಾಡಿದ್ದೇವೆ, ಯಾವುದರ ಆಧಾರವಾಗಿ ನಾವು ಜೀವಿಸಿದ್ದೇವೆ ಅನ್ನೋದ್ರ ಬಗ್ಗೆ ಈ ವಾಕ್ಯ ನಮಗೆ ಉತ್ತರ ಕೊಡ್ತದೆ. ಹೇಗೆ ಜೀವಿಸ್ಬೇಕು, ನಮ್ಮ ಬದುಕಿನಲ್ಲಿ ಮಾಡಿದಂಥ ಪ್ರತಿಯೊಂದು ಕೃತ್ಯಗಳಿಗೆ ಯಾವುದು ಆಧಾರವಾಗಿದೆ, ಯಾವುದು ಮಾರ್ಗದರ್ಶನವಾಗಿದೆ, ಯಾವುದು ನಮಗೆ ಲೆಕ್ಕ ಕೇಳ್ತದೆ ತೀರ್ಪಿನಲ್ಲಿ ಅನ್ನೋದನ್ನ ಈ ವಾಕ್ಯ ನಮಗೆ ಉತ್ತರ ಹೇಳ್ತದೆ. ಯೋಹನ್ನನ ಸುವಾರ್ತೆ 12 ವಾಕ್ಯ 48. ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು ಅದೇ ಅವನಿಗೆ ಕಡೆಯ ದಿನದಲ್ಲಿ ತೀರ್ಪು ಮಾಡುವುದು. ಆಮೇನ್. ದಿಸ್ ಇಸ್ ಫೈನಲ್. ಇದು ಫೈನಲ್ ಆನ್ಸರ್ ಆಗಿದೆ. ಯೇಸು ಸ್ವಾಮಿ ಬಾಯಿಂದ ಬಂದಂತ ಮಾತು. ಕಡೆ ದಿನದಲ್ಲಿ ತೀರ್ಪು ಮಾಡುವಂಥದ್ದು ಒಂದು ಇದೆ. ಇವತ್ತು ಯಾವ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ನಮ್ಮ ಕ್ರಿಸ್ತ ನಂಬಿಕೆಯನ್ನು ಯಾವ ರೀತಿಯಾಗಿ ನಾವು ಕಟ್ಕೊಂಡಿದ್ದೇವೆ, ಯಾವುದರ ಆಧಾರದ ಮೇಲೆ ನಾವು ನಂಬ್ತಾ ಇದ್ದೇವೆ, ಏನೇನುಗಳನ್ನು ಆಚರಿಸ್ತೇವೆ, ಏನೇನು ಆಚರಿಸುವುದಿಲ್ಲ, ಯಾವ ರೀತಿಯಾಗಿ ನಮ್ಮ ಈ ಭಕ್ತಿ, ಈ ಕ್ರಿಸ್ತ ಭಕ್ತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ, ಅಂದ್ರೆ ಕ್ರಿಸ್ತಿಯ ಒಂದು ನಂಬಿಕೆಯಲ್ಲಿ ಬದುಕ್ತಾ ಇದ್ದೇವೆ ಎಂಬುದಕ್ಕೆ ಎಲ್ಲದಕ್ಕೂ ಆಧಾರವಾಗಿ ನಮ್ಮ ನ್ಯಾಯ ತೀರ್ಪಿನ ದಿನದಲ್ಲಿ ನಾನು ನಂಬಿದಂಥ ಸಂಗತಿ ಸರಿನಾ ಅಥವಾ ತಪ್ಪು ಎನ್ನುವುದಕ್ಕೆ ಒಂದು ವಿಷಯ ಆ ತೀರ್ಪಿನ ದಿನದಲ್ಲಿ ನಮ್ಮನ್ನು ಏನ್ ಮಾಡ್ತದೆ? ತೀರ್ಪು ಮಾಡ್ತದೆ ಅಂತ ಯೇಸು ಹೇಳ್ತಾ ಇದ್ದಾರೆ. ಹೇಗೆ ಬೇಕಾದ್ರೂ ಬದುಕಿ, ಯಾವ ರೀತಿಯಲ್ಲಾದ್ರೂ ಬದುಕಿ, ಆದ್ರೆ ತೀರ್ಪು ಮಾಡುವಂಥದ್ದು ಒಂದೇ ವಿಷಯ. ಅದೇನು? ನಾನು ಆಡಿದ ಮಾತುಗಳೇ, ನನ್ನ ಬಾಯೊಳಗಿಂದ ಬಂದಂತ ವಾಕ್ಯಗಳೇ ಪ್ರತಿಯೊಂದು ವ್ಯಕ್ತಿಯನ್ನು ಕೊನೆಯ ದಿನದಲ್ಲಿ ತೀರ್ಪು ಮಾಡುವುದು. ಈ ಸ್ಟೇಟ್ಮೆಂಟ್ ಅನ್ನು ನಮ್ಮ ಹೃದಯದಲ್ಲಿ ಬರೆದಿಟ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಲ್ಲ? ಪ್ರತಿ ವರ್ಷ ಈಸ್ಟರ್ ಆಚರಿಸಿದ್ದೀರಾ, ಗುಡ್ ಫ್ರೈಡೆ ಆಚರಿಸಿದ್ದೀರಾ, ಅಥವಾ ಕ್ರಿಸ್ಮಸ್ ಆಚರಿಸಿದ್ದೀರಾ, ಓಕೆ, ಮತ್ತೆ ಬೇರೆ ಬೇರೆ ಸಂಸ್ಕಾರಗಳೆಲ್ಲ ಇದ್ದಾವೆ, ಸಂಪ್ರದಾಯಗಳು, ಹಬ್ಬಗಳು, ಅವುಗಳು ಇವುಗಳೆಲ್ಲ ನೀವು ಮಾಡಿದ್ದೀರಾ ಅಂತ ಯೇಸು ಕೇಳುವುದೇ ಇಲ್ಲ. ಯಾಕೆಂದ್ರೆ ಆತನು ಆಡಿದ ಮಾತುಗಳಲ್ಲಿ ಅಂಥದ್ದೊಂದು ಆಜ್ಞೆ ಇದ್ದರೆ ಖಂಡಿತವಾಗಿ ಕೇಳ್ತಾರೆ. ನಾನು ಆಡಿದ ಮಾತುಗಳೇ ನಿಮ್ಮನ್ನು ನ್ಯಾಯ ತೀರ್ಪು ಮಾಡುವುದು. ಉದಾಹರಣೆಗೆ ಒಂದು ಚಿಕ್ಕ ಉದಾಹರಣೆ, 100 ಉದಾಹರಣೆ ಕೊಡ್ಬೋದು, ಒಂದೇ ಚಿಕ್ಕ ಉದಾಹರಣೆ, 1 ಅಥವಾ 2. ಸ್ವಾಮಿ ನ್ಯಾಯ ತೀರ್ಪಿನ ದಿನ ನಾವೆಲ್ಲ ನಿಂತ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ನಿಂತ್ಕೊಳ್ಳೇಬೇಕು, ಅಂದ್ಕೊಳ್ಳೋದಲ್ಲ, ಒಂದು ದಿನ ನಿಲ್ಲಲೇಬೇಕು. ಆದ್ರೆ ಇವತ್ತು ಊಹಿಸೋಣ, ಅವತ್ತು ವಾಕ್ಯ ಬರ್ತದೆ, ನೀನು ನನ್ನ ಆಜ್ಞೆಗಳನ್ನು ಪಾಲಿಸಿದ್ಯಾ ಅಂತ ವಾಕ್ಯ ಮುಂದೆ ಬರ್ತದೆ. ಎಲ್ಲಿ ಬರ್ದಿದೆ? ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವನು. ಯೋಹನ್ನ 14:15 ಬರ್ದಿದೆ. ಹೌದಾ? ಸೊ ಅವಾಗ ನಾವು ಉತ್ತರ ಹೇಳ್ತೀವಿ, ಯೇಸುವೆ, ಪ್ರತಿ ವರ್ಷ ಡಿಸೆಂಬರ್ 25ಕ್ಕೆ ನಾನು ಕ್ರಿಸ್ಮಸ್ ಹಬ್ಬವನ್ನು ತುಂಬ ಸುಂದರವಾಗಿ ಡೆಕೋರೇಷನ್ಗಳೆಲ್ಲ ಮಾಡಿ, ಲೈಟ್ಗಳೆಲ್ಲ ಹಚ್ಚಿ, ನಿನ್ನ ವಿಗ್ರಹಗಳನ್ನೆಲ್ಲ ಇಟ್ಟು, ಗೋದಲಿಯನ್ನೆಲ್ಲ ಮಾಡಿ, ನಕ್ಷತ್ರವನ್ನೆಲ್ಲ ಹಚ್ಚಿ,
ಬೆಳಕುಗಳನ್ನೆಲ್ಲ ಹಚ್ಚಿ ಅಡುಗೆಗಳನ್ನೆಲ್ಲ ಮಾಡಿ ಜನರನ್ನು ಕರೆದು ಸಂಭ್ರಮಿಸಿ ಒಂದಿಷ್ಟು ಉಡುಗೊರೆಯನ್ನು ತಂದು ಮಕ್ಕಳಿಗೆಲ್ಲ ಹಂಚಿಬಿಟ್ಟು ನಾನು ಒಳ್ಳೆ ರೀತಿಯಿಂದ ನಿನ್ನ ಹುಟ್ಟಿದ ಹಬ್ಬವನ್ನು ಆಚರಿಸಿದ್ದೇನೆ ಅಂತ ನಾನು ಉತ್ತರ ಹೇಳುವುದಾದ್ರೆ, ಯೇಸು ಸ್ವಾಮಿ ಕೇಳ್ತಾರೆ, ನಾನು ಹೇಳಿದ ಆಜ್ಞೆಗಳಲ್ಲಿ ನನ್ನ ಹುಟ್ಟಿದ ಹಬ್ಬವನ್ನು ನೀನು ಆಚರಿಸಬೇಕು ಅಂತ ನಾನು ಆಜ್ಞೆಯನ್ನು ನಿನಗೆ ಕೊಟ್ಟಿದ್ದೇನಾ ಅಂತ ಕೇಳಿದ್ರೆ ನಮ್ಮಲ್ಲಿ ಉತ್ತರ ಉಂಟಾ? ನೀವು ಹೇಳಿ. ಉತ್ತರ ಉಂಟಾ ಯಾರ ಹತ್ರ ಆದ್ರೂ? ಇಲ್ಲ. ಇಲ್ಲ. ಎರಡನೇ ಉದಾಹರಣೆ, ಪುನಃ ಯೇಸು ಸ್ವಾಮಿ ಕೇಳ್ತಾರೆ, ನಿನ್ನ ನೆರೆಯವನನ್ನು ಪ್ರೀತಿಸಿದ್ಯಾ? ನಿನ್ನ ಶತ್ರು ಒಬ್ಬನಿದ್ದನು, ಯಾವಾಗ್ಲೂ ನಿನ್ನನ್ನು ವಿರೋಧ ಮಾಡ್ತಾ ಇದ್ದ, ಆತನನ್ನು ನೀನು ಅನೇಕ ಸಲ ದ್ವೇಷ ಮಾಡಿದೆ, ಆತನನ್ನು ಕ್ಷಮಿಸಿದ್ಯಾ ಅಂತ ಕೇಳಿದಾಗ, ಯೇಸುವೆ, ಪ್ರತಿ ವರ್ಷ ಈಸ್ಟರ್ ದಿನ, ಗುಡ್ ಫ್ರೈಡೆ ದಿನ ಚಂದವಾಗಿ ನಾನು ಆಚರಿಸ್ತಾ ಇದ್ದೆ. ಗುಡ್ ಫ್ರೈಡೆ ದಿನ ಉಪವಾಸ ಇಡ್ತಿದ್ದೆ, ಮತ್ತೆ ನಿಮ್ಮ ಶಿಲುಬೆಯ ಮೇಲೆ ಹೇಳಿದ 7 ಮಾತುಗಳನ್ನು ನಾನು ಓದಿ ಅದನ್ನ ನೆನಪಲ್ಲಿ ಇಟ್ಕೊಳ್ತಾ ಇದ್ದೆ. ಮತ್ತೆ ಈಸ್ಟರ್ ಬಂದಾಗ ಸನ್ರೈಸ್ ಸರ್ವಿಸ್ ಅನ್ನು ಮಾಡಿ ಸಭೆಗೆ ಹೋಗಿ ಪೂಜೆಯನ್ನು ಅಂದ್ರೆ ಅಲ್ಲಿ ಪ್ರಾರ್ಥನೆ ಎಲ್ಲ ಮಾಡಿ ಬಂದು ಮನೆಯಲ್ಲಿ ಅಡುಗೆ ಮಾಡಿ ಸುಂದರವಾಗಿ ಎಲ್ಲ ಡೆಕೋರೇಷನ್ ಮಾಡಿ ಮನೆಯಲ್ಲಿ ಈಸ್ಟರ್ ಹಬ್ಬವನ್ನು ಚಂದವಾಗಿ ಆಚರಿಸಿದ್ದೆ. ಯೇಸು ಕೇಳ್ತಾರೆ ಪುನಃ, ನಾನು ಮರಣ ಹೊಂದಿದ್ದು ಮತ್ತು ಪುನರುತ್ಥಾನ ಹೊಂದಿರುವುದನ್ನು ಯಾವ ರೀತಿಯಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ನಾನು ನಿಮಗೆ ಕಲಿಸಿದ್ದೇನೆ ಅಂತ ಕೇಳಿದ್ರೆ ವಾಕ್ಯ ಮುಂದೆ ಬರ್ತದೆ. ಆತನು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ಇದು ನನ್ನ ದೇಹವಾಗಿದೆ, ಇದನ್ನು ನೀವು ತಿನ್ನಿರಿ ಅಂತ ಹೇಳಿದರು. ಆಮೇಲೆ ದ್ರಾಕ್ಷಾರಸವನ್ನು ಕೈಯಲ್ಲಿ ಎತ್ತಿಕೊಂಡು, ಇದು ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ, ಅನೇಕರ ಪಾಪಗಳನ್ನು ತೊಳೆಯುವುದಕ್ಕೆ ಇದನ್ನು ನಾನು ಸುರಿಸಿದ್ದೇನೆ, ಇದನ್ನು ನೀವು ಕುಡಿಯಿರಿ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ನೀವು ನನ್ನ ನೆನಪಿಗೋಸ್ಕರ ಮಾಡಿರಿ ಅಂತ ನಾನು ನಿಮಗೆ ಹೇಳಿದ್ದು. ಈ ವಾಕ್ಯವನ್ನು ಬಿಟ್ಟು ನೀನು ಈಸ್ಟರ್ ಮತ್ತೆ ಗುಡ್ ಫ್ರೈಡೆಯನ್ನು ಆಚರಿಸಲಿಕ್ಕೆ ನಾನು ನಿನಗೆ ಹೇಳಿದ್ದೇನಾ ಅಂತ ಕೇಳಿದ್ರೆ ಅದಕ್ಕೆ ನಮ್ಮಲ್ಲಿ ಉತ್ತರ ಉಂಟಾ? ಇವಾಗ ನೀವು ಹೇಳಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಹೌದು ಬ್ರದರ್. ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಯೋಹಾನ 12:48 ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಕೊನೆಯ ದಿನದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ ಯೇಸು ಸ್ವಾಮಿ ಸಿಂಹಾಸನದ ಮುಂದೆ ಕೂತ್ಕೊಂಡಿರ್ತಾರೆ. ಸಿಂಹಾಸನದ ಮೇಲೆ ಲಕ್ಷೋಪಾದಿ ಜನರು, ಕೋಟಿಗಟ್ಟಲೆ ಜನರು ಆ ಸಭೆ ಸೇರ್ತಾರೆ. ಇಡೀ ಪ್ರಪಂಚದಲ್ಲಿರುವ ಜನರು ಸಭೆ ಸೇರ್ತಾರೆ. ಆ ದಿನ ಪ್ರತಿಯೊಬ್ಬರ ಕುರಿತಾಗಿ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುತ್ತದೆ. ಪುಸ್ತಕಗಳು ತೆರೆಯಲ್ಪಡ್ತದೆ. ಅವನವನ ಕೃತ್ಯಗಳಿಗೆ ಅನುಸಾರವಾಗಿ ಅವನವನಿಗೆ ನ್ಯಾಯ ತೀರ್ಪಾಗುತ್ತದೆ ಅಲ್ವಾ? ಆವಾಗ ಪ್ರಶ್ನೆ ಇದೇ ಕೇಳ್ತದೆ, ನಾನು ಹೇಳಿದ ವಾಕ್ಯಗಳಿಗೆ ಅನುಸಾರವಾಗಿ ನೀನು ನಡೆದಿದ್ಯಾ ಅಂತ ಪ್ರಶ್ನೆಗಳು ಒಂದೊಂದಾಗಿ ಕೇಳಲಿಕ್ಕೆ ಆರಂಭಿಸ್ತಾರೆ. ಸ್ವರ್ಗದೂತರು ಕೇಳ್ಬೋದು, ಹೌದಾ? ಯೇಸು ಹೇಳಿದ ಆಜ್ಞೆಗಳನ್ನು ನಾವು ಕೌಂಟ್ ಮಾಡಿ ಇವತ್ತು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಒಂದು 100 ಆಜ್ಞೆಗಳು ಸಿಗುತ್ತೆ. ಜಾಸ್ತಿ ಏನು ಇಲ್ಲ. ಹಳವಡಂಬಡಿಕೆಯ ಪ್ರಕಾರ 600 ಆಜ್ಞೆಗಳು ನಮಗೆ ಕೊಡಲ್ಪಟ್ಟಿಲ್ಲ, ಬದಲಾಗಿ ಚಿಕ್ಕ ಪುಟ್ಟ ಆಜ್ಞೆಗಳನ್ನೇ ನಮಗೆ 100-200 ಒಳಗಡೆನೆ ಇದೆ. ಏನಪ್ಪ ಉದಾಹರಣೆಗೆ ಹೇಳೋದಾದ್ರೆ, ನಿನ್ನ ನೆರೆಯವನನ್ನು ಪ್ರೀತಿಸು, ನಿನ್ನ ಎದುರಾಗಿ ತಪ್ಪು ಮಾಡಿದವರನ್ನು ನೀನು ಕ್ಷಮಿಸು. ಎಷ್ಟು ಸಲ ಕ್ಷಮಿಸ್ಬೇಕು? 70 ಸಲ ಅಂತ ಹೇಳಿದ್ರೆ ಅನ್ಲಿಮಿಟೆಡ್ ಆಗಿ ಕ್ಷಮಿಸ್ತಾ ಇರಬೇಕು. ಯಾರನ್ನು ದ್ವೇಷಿಸಬೇಡ, ಯಾರ ಮೇಲೆ ಸಿಟ್ಟು ಮಾಡಬೇಡ, ಯಾರನ್ನು ಮೂರ್ಖ ಎಂದು ಹೇಳಬೇಡ, ನೀಚ ಎಂದು ಹೇಳಬೇಡ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು, ಹಸಿದವರಿಗೆ ರೊಟ್ಟಿ ಕೊಡು, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡು, ಬಾಯಾರಿಕೆದವರಿಗೆ ಕುಡಿಯಲು ಕೊಡು, ರೋಗಿಗಳಿಗೆ ಹೋಗಿ ಭೇಟಿ ಮಾಡು, ಮತ್ತೆ ಆಶ್ರಯ ಇಲ್ಲದವರಿಗೆ ಆಶ್ರಯ ಕೊಡು, ಹೌದಾ? ಜೈಲಿನಲ್ಲಿರೋರಿಗೆ ಹೋಗಿ ಸಾಂತ್ವನ ಪಡಿಸು. ಇವೆಲ್ಲ ನೀವು ನನಗೆ ಮಾಡಿದ ಹಾಗೆ ಅಂತ ಹೀಗೆ ಚಿಕ್ಕ ಪುಟ್ಟ ಅನೇಕ ಆಜ್ಞೆಗಳನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ, ಹೌದಾ? ಪ್ರಾರ್ಥನೆ ಮಾಡು. ಸೊ ಈ ರೀತಿಯಾಗಿ
ಆಜ್ಞೆಗಳನ್ನು ಕೊಟ್ಟಿದ್ದನ್ನು ನಾವು ಎಷ್ಟೆಷ್ಟು ಪಾಲನೆ ಮಾಡಿದ್ದೇವೆ ಅದಕ್ಕೆ ಅನುಗುಣವಾಗಿ ನಮಗೆ ಏನು ಕೊಡ್ತಾರೆ, ನ್ಯಾಯ ತೀರ್ಪು ಮಾಡ್ತಾರೆ. ಹೀಗಿರುವಾಗ ಈ ಸಂಪ್ರದಾಯಗಳು ಯಾವುದು ನಮ್ಮನ್ನು ಕಾಪಾಡುವುದಿಲ್ಲ ಎಂಬುದು ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಯಾವುದು ಮಾಡಬೇಕು ಅದನ್ನು ನಾವು ಮಾಡಬೇಕು. ಯಾವುದು ಮಾಡ್ಲಿಕ್ಕೆ ಹೇಳಲಿಲ್ವೋ, ಈ ಲೋಕ ಮಾಡ್ತಾ ಇದೆಯೋ ಲೋಕ ಮಾಡ್ಕೊಳ್ಳಿ. ಮತ್ತೆ ನಮಗೆ ನಮ್ಮ ಕರ್ತನು ಏನು ಹೇಳಿದ್ದಾರೋ ಅದನ್ನು ಮಾತ್ರ ನಾವು ಅನುಸರಿಸುವುದಾದರೆ ನಾವು ಧನ್ಯರು. ಆಮೇಲೆ ನನ್ನ ಮಾತನ್ನು ಕೇಳಿ ಅದರಂತೆ ನಡೆದುಕೊಳ್ಳುವವನು ಆಶೀರ್ವದಿಸಲ್ಪಟ್ಟವನು ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ ಇಲ್ವಾ? ಬ್ಲೆಸ್ಡ್ ಇಸ್ ಹಿ ದೋಸ್ ಹೂ ಒಬೇ ಮೈ ಕಮಾಂಡ್ಮೆಂಟ್ಸ್ ಹೇಳಿದ್ದಾರೆ ಇಲ್ವಾ? ಆಮೇಲೆ ಹೌದು ಬ್ರದರ್. ಲೂಕ 11:28 ಹೇಳಿದ್ದಾರೆ. ಸೊ ಹೀಗಿರುವಾಗ ನಾವು ಆತನ ಆಜ್ಞೆಗಳನ್ನೇ ಕೈಗೊಂಡು ನಡಿಬೇಕು. ಆಮೆನ್. ಹಾಗಾಗಿ ನಾವು ಸ್ವಲ್ಪ ಇವತ್ತು ಡಿಸ್ಕಷನ್ ಟೈಪ್ ಅಂತ ಹೇಳಿದ್ದೆ. ಶಿಲುಬೆ ಮೇಲೆ, ಇವಾಗ ಮೊನ್ನೆ ಗುಡ್ ಫ್ರೈಡೆ ಆಗೋಯ್ತು. ಕೆಲವರಿಗೆ ಅದು ದುಃಖದ ಫ್ರೈಡೆ ಆಗಿದೆ, ಕೆಲವರಿಗೆ ಅದು ಒಳ್ಳೆಯ ಫ್ರೈಡೆ ಆಗಿದೆ. ನಮಗೆ ಎಲ್ಲ ಫ್ರೈಡೇನು ಒಳ್ಳೇದೇ ಆಗಿದೆ. ವರ್ಷಕ್ಕೆ ಒಮ್ಮೆ ಬರುವಂತ ಫ್ರೈಡೆ ಮಾತ್ರ ಒಳ್ಳೇದಲ್ಲ, ಎಲ್ಲ ದಿನವೂ ಕರ್ತನು ನೇಮಿಸಿದ ದಿನವಾಗಿದೆ ಅಲ್ವಾ? ವರ್ಷಕ್ಕೆ ಒಮ್ಮೆ ಬರುವ ಫ್ರೈಡೆ ಮಾತ್ರ ಗುಡ್ ಆಗಿದ್ದಿದ್ರೆ, ಈಗ ನೆಕ್ಸ್ಟ್ ವೀಕಲ್ಲಿ ಫ್ರೈಡೆ ಬರ್ತದೆ, ಆವತ್ತು ಎಲ್ಲ ಕಡೆ ಪ್ರಳಯ ಆಗ್ಬಿಟ್ರೆ ಅದು ಕೆಟ್ಟ ಫ್ರೈಡೆ ಅಲ್ವಾ? ಹಾಗಾದ್ರೆ ಪ್ರಳಯ ಆಗದೆ ಆ ದಿನವೂ ಸುಂದರವಾಗಿ ಆರೋಗ್ಯವಾಗಿಯೂ ವಾತಾವರಣ ಎಲ್ಲ ನೇಚರ್ ಎಲ್ಲ ಚೆನ್ನಾಗಿದ್ರೆ ಆ ಫ್ರೈಡೇನೂ ಸಹ ಒಳ್ಳೆ ಫ್ರೈಡೆ ಅಲ್ವಾ? ಅಂದ್ರೆ ಅವರು ಹೇಳುವ ಅರ್ಥ ಏನು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಶಿಲುಬೆಗೆ ಜಡಿದ ದಿನ ಒಳ್ಳೆಯ ಸುಂದರವಾದ ಫ್ರೈಡೆ, ಗುಡ್ ಫ್ರೈಡೆ ಅಂತ ಹೇಳ್ತಾರೆ. ನೋಡಿ, ಯೇಸು ಸ್ವಾಮಿ ಶಿಲುಬೆಗೆ ಜಡಿದಿದ್ದು ಸತ್ಯ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದದೇ ಇದ್ದಿದ್ದಿದ್ರೆ ಇವತ್ತು ಯಾವ ಮನುಷ್ಯನಿಗೂ ರಕ್ಷಣೆ ಉಂಟಾಗ್ತಾ ಇರಲಿಲ್ಲ. ಆತನು ತಿಂದ ಬಾಸುಂಡೆಗಳ ನಿಮಿತ್ತವಾಗಿ ನಾವೆಲ್ಲರೂ ಇವತ್ತು ಸೌಖ್ಯವನ್ನು ಪಡೆದುಕೊಳ್ತೀವಿ. ಆತನು ಸುರಿಸಿದಂತ ರಕ್ತದ ಮುಖಾಂತರವೇ ಪ್ರತಿಯೊಂದು ಪಾಪಿ ಯೇಸುವೆ ನನ್ನನ್ನು ಕ್ಷಮಿಸು ಅಂತ ಹೇಳುವಾಗ ಆ ರಕ್ತವು ಆ ಪಾಪಿಯನ್ನು ಅವನ ಸಕಲ ಪಾಪದಿಂದ ಅವನನ್ನು ಶುದ್ಧ ಮಾಡಿ ಅವನಿಗೆ ಮುಕ್ತಿ ಕೊಡ್ತದೆ. ಆಮೆನ್. ಯೇಸುವಿನ ಶಿಲುಬೆ ಮರಣದ ಮುಖಾಂತರವೇ ಪ್ರತಿಯೊಂದು ವ್ಯಕ್ತಿಗೆ ರಕ್ಷಣೆ ಸಿಗ್ತದೆ. ಅಂದ್ರೆ ಆತನು ನೀತಿವಂತನಾಗಿ, ಹೇಗೆ ನೀತಿವಂತನಾಗ್ತಾನೆ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದರು ಮತ್ತು ಹೂಣಲ್ಪಟ್ಟರು, 3ನೇ ದಿನ ಎದ್ದು ಬಂದರು ಎಂಬ ಈ ವಾರ್ತೆಯನ್ನು ಆತನ ಹೃದಯದಲ್ಲಿ ನಂಬಿ ಬಾಯಿಯಿಂದ ಅರಿಕೆ ಮಾಡಿದಾಗ ಆ ವ್ಯಕ್ತಿಗೆ ರಕ್ಷಣೆ ಉಂಟಾಗ್ತದೆ. ಅಂದ್ರೆ ಆ ವ್ಯಕ್ತಿ ನೀತಿವಂತನಾಗ್ತಾನೆ, ಪರಿಶುದ್ಧನಾಗ್ತಾನೆ, ಅವನ ಪಾಪಗಳೆಲ್ಲ ತೊಳೆಯಲ್ಪಡ್ತದೆ. ಇದು ಕೇವಲ ಕ್ರೂಜಿಯ ಮರಣದ ಮೂಲಕ ನಮಗೆ ಸಿಕ್ತು. ಈ ಒಂದು ಅದ್ಭುತ ಮತ್ತು ಸುಂದರ ಸಂಗತಿಯನ್ನು ನಾವು ದಿನಾಲು ಇದು ನಮ್ಮ ಹೃದಯದಲ್ಲಿಟ್ಟು ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಬೇಕಿತ್ತು. ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಯಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಕರ್ತನು ಮಾಡಿದಂತ ಒಂದು ಉಪಕಾರಗಳನ್ನು ಮರೆಯಬೇಡ, ಎಲ್ಲ ದಿನವೂ ಆತನ ಉಪಕಾರಗಳನ್ನು ಹೇಳಿ ಆತನನ್ನು ಸ್ತುತಿಸು, ಆತನಿಗೆ ಧನ್ಯವಾದಗಳನ್ನು ಸಲ್ಲಿಸು ಅಂತ ದಾವಿದರಾಯನು ಅಥವಾ ಕೀರ್ತನೆ ಬರೆದವರು ಹೇಳ್ತಾರೆ. ಹಾಗಿರುವಾಗ ನಮ್ಮ ಕರ್ತವ್ಯ ದಿನಾಲು, ಯೇಸುವೇ ನೀನು ನನಗೋಸ್ಕರ ಸತ್ತು, ನನಗೋಸ್ಕರ ಉಣಲ್ಪಟ್ಟು, ನನಗೋಸ್ಕರ ಪುನರುತ್ಥಾನ ಹೊಂದಿದ್ಯಪ್ಪ, ಇಂಥ ಮಹಾನ್ ಕಾರ್ಯವನ್ನು ನಾನು ಪ್ರತಿ ದಿನ ಹೊಗಳುತ್ತೇನೆ, ಪ್ರತಿ ಸಮಯ ನನಗೆ ಆದಾಗಲೆಲ್ಲ ನಾನು ನಿನ್ನನ್ನು ಹೊಗಳುತ್ತೇನೆ, ನನಗೋಸ್ಕರ ನೀನು ಕ್ರೂಜಿಯ ಮೇಲೆ ಮರಣವನ್ನು ಹೊಂದಿಯಪ್ಪ ಅಂತ ನಾವು ಪ್ರತಿ ಸಮಯ ನೆನಪಾದಾಗೆಲ್ಲ ಹೇಳುವಾಗ ಕರ್ತನಿಗೆ ಮಹಿಮೆ ಉಂಟಾಗ್ತದೆ, ಕರ್ತನಿಗೆ ಸ್ತೋತ್ರ ಉಂಟಾಗ್ತದೆ, ಕರ್ತನಿಗೆ ಆರಾಧನೆ ಆಗ್ತದೆ, ಕರ್ತನು ಹೆಚ್ಚಳ ಪಡ್ತಾನೆ, ಕರ್ತನು ನಮ್ಮ ಸ್ತುತಿಯನ್ನು ಸ್ವೀಕರಿಸ್ತಾರೆ. ಎಷ್ಟು ಸಲ ಆತನಿಗೆ ಧನ್ಯವಾದ ಹೇಳ್ತೀವೋ ಅಷ್ಟು ಆತನು ಸಂತೋಷ ಪಡ್ತಾರೆ. ಅರ್ಥ ಆಗ್ತಿದ್ಯಾ? ಸಂಪ್ರದಾಯ ಏನ್ ಮಾಡ್ತದೆ, ವರ್ಷಕ್ಕೆ ಒಮ್ಮೆ ಆಚರಿಸ್ಲಿಕ್ಕೆ ಹೇಳ್ತದೆ. ಆದ್ರೆ ಕ್ರಿಸ್ತನು ಆತ್ಮನು ನಮಗೆ ಪ್ರತಿ ದಿನವೂ ಆತನ ಸ್ಮರಣೆಯನ್ನು ಮಾಡಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ಹೇಳ್ತದೆ. ಅದಕ್ಕೋಸ್ಕರ ಸಹ ಈ ಲೋಕದ ಸಂಪ್ರದಾಯ, ಲೋಕದ ಬೋಧೆಗಳನ್ನೆಲ್ಲ ನಾವು ಬದಿಯಲ್ಲಿಟ್ಟು ನಾವು ಕರ್ತನು ಹೇಳಿದ ವಾಕ್ಯದ ಪ್ರಕಾರ ನಾವು ದಿನಾಲು ನಡೆಯುವುದಾದರೆ
ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ನೀತಿವಂತರಾಗಿ ಆತನ ಮುಂದೆ ಧೈರ್ಯವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತದೆ. ಆಮೇನ್. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಹೌದು ಬ್ರದರ್. ಓಕೆ. ನಾನು ಇವತ್ತು ಅನೇಕ ವಿಷಯಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಆಗುದಿಲ್ಲ. ಒಂದು ಸೈಡ್ ಇಂದ ಸ್ವಲ್ಪ ಭಾಗವನ್ನು ಟಚ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಕ್ರೂಶೆ ಮೇಲೆ ಯೇಸು ಮಾಡಿದಂತ ಕಾರ್ಯಗಳು ಅದ್ಭುತವಾದವು. ಆ ಕಾರ್ಯಗಳನ್ನು ಒಂದೊಂದಾಗಿ ನಾವು ಧ್ಯಾನಿಸಿದಾಗ ನಮ್ಮ ಹೃದಯ ಸಂತೋಷಗೊಳ್ಳುತ್ತದೆ. ಓಕೆ. ಯೇಸು ಸ್ವಾಮಿ ಕ್ರೂಶೆಯಲ್ಲಿ ಹೇಳಿದ 7 ಮಾತುಗಳನ್ನು ಮಾತ್ರ ಇವತ್ತು ಅನೇಕ ಕ್ರೈಸ್ತರು ನೆನಪಲ್ಲಿಟ್ಕೊಂಡು ಅದು ಗುಡ್ ಫ್ರೈಡೆ ದಿನ ಮಾತ್ರ ನೆನಪಿಸ್ತಾರೆ. ಹೇಳಿದ 7 ಮಾತುಗಳಲ್ಲಿ ಒಳ್ಳೆಯ ಅರ್ಥಗಳಿವೆ, ಆದ್ರೆ ಅದಕ್ಕಿಂತ ಹೆಚ್ಚಿನ ಅದ್ಭುತವಾದಂತ ಆಜ್ಞೆಗಳು ಮತ್ತು ವಾಕ್ಯಗಳು ಬೇರೆ ಎಲ್ಲ ಬರೆದಿದೆ, ಬೇರೆ ಕಡೆ ಎಲ್ಲ ಬರೆದಿದೆ. ಅಂದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗಾದ್ರೆ ಇಂಪಾರ್ಟೆಂಟ್ ಆದ ವಾಕ್ಯಗಳನ್ನು ಬಿಟ್ಟು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದ 7 ಮಾತುಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟು ಅದು ಸಹ ಆ ವಾಕ್ಯಗಳನ್ನು ಸರಿಯಾಗಿ ಪಾಲಿಸದೆ ಖಾಲಿ ಹೆಸರಿಗೆ ಮಾತ್ರ ಎಲ್ಲರೂ ನೋಡುವ ರೀತಿಯಲ್ಲಿ ನಾವು ಆಚರಿಸುವುದಾದ್ರೆ, ಒಂದು ವಾಕ್ಯವನ್ನು ನೆನಪಿಸ್ತೇನೆ, ಅವರ ತುಟಿಗಳು ನನ್ನನ್ನು ಆರಾಧಿಸುತ್ತದೆ, ಆದರೆ ಅವರ ಹೃದಯವು ನನ್ನಿಂದ ದೂರವಿದೆ ಅಂತ ಕರ್ತನು ಹೇಳ್ತಾರೆ. ಸೊ ಹೊಸ ಒಡಂಬಡಿಕೆಯಲ್ಲಿ ಎಲ್ಲವೂ ಆತ್ಮಿಕವಾಗಿಯೂ ಅಂತ ಹೇಳಿದ್ರೆ ಎಲ್ಲ ಹೃದಯದಲ್ಲಿ ದೇವರಿಗೆ ಆರಾಧನೆ ಸಲ್ಲಿಸಬೇಕು. ಬಾಹ್ಯವಾಗಿ ಮಾಡುವಂತ ಸಂಗತಿಗಳು ಯಾವುದು ದೇವರನ್ನು ಮೆಚ್ಚುಗೆಗೊಳಿಸುವುದಿಲ್ಲ. ಆಂತರಿಕವಾಗಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ ನಾವು ದೇವರನ್ನು ಪ್ರೀತಿಸುವ ಒಂದು ಹಂಗಿನಲ್ಲಿದ್ದೇವೆ. ಯಾಕೆಂದ್ರೆ ಹೊಸ ಒಡಂಬಡಿಕೆ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಎಲ್ಲವೂ ಆತ್ಮಿಕ ರೂಪವಾಗ್ಬಿಟ್ಟಿದೆ. ಎಲ್ಲವೂ ನಮ್ಮ ಮನಸ್ಸು ಹೃದಯದಲ್ಲಿ ನಾವು ದೇವರಿಗೆ ಸ್ಥಾನವನ್ನು ಕೊಡುವಂಥದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಮನುಷ್ಯನು ಕೈಗಳಿಂದ ಕಟ್ಟಿದ ಆಲಯದಲ್ಲಿ ವಾಸಿಸ್ತಿದ್ರು. ಹೊಸ ಒಡಂಬಡಿಕೆಯಲ್ಲಿ ದೇವರು ಮನುಷ್ಯನು ಕಟ್ಟಿದಂತ ಆಲಯದಲ್ಲಿ ವಾಸ ಮಾಡುವುದೇ ಇಲ್ಲ. ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ತಾನೇ ಸ್ವತಃ ತನ್ನ ಶರೀರದ ಮೂಲಕ ಕಟ್ಟಿದಂತ ನಮ್ಮೆಲ್ಲರ ಶರೀರದಲ್ಲಿ ಇವತ್ತು ಕರ್ತನ ಆತ್ಮವು ವಾಸ ಮಾಡುತ್ತದೆ ಎಂದು ನಾವೆಲ್ಲರೂ ವಾಕ್ಯವನ್ನು ತಿಳಿದವರಾಗಿದ್ದೇವೆ. ಅದನ್ನ ನಾವು ಓದ್ಬೇಕಂತ ಇಲ್ಲ. ನಿಮ್ಮ ಶರೀರವೇ ದೇವರ ಆಲಯ, ದೇವರ ಆತ್ಮನು ನಿಮ್ಮ ಶರೀರದಲ್ಲಿ ವಾಸ ಮಾಡುತ್ತಾನೆ ಅಂತ ಬರೆಯಲ್ಪಟ್ಟಿರುವಾಗ, ಪ್ರೈಸ್ ದಿ ಲಾರ್ಡ್. ಸೊ ನಾವು ಈ ಸತ್ಯವನ್ನು ಯಾವಾಗಲೂ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವಂತ ಹಂಗಿನಲ್ಲಿದ್ದೇವೆ. ಆಮೇಲೆ ತುಂಬಾ ಸಂತೋಷ, ಅನೇಕರು ಇವಾಗ ಲೈನ್ ಅಲ್ಲಿ ಇದ್ದಾರೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ಹೇಳಿ ನಾನು ಕಂಟಿನ್ಯೂ ಮಾಡ್ತೇನೆ. ಹೀಗಿರುವ ಮೇರೆಯಲ್ಲಿ ನಾವು ಆದಷ್ಟು ದಿನಾಲು ಸತ್ಯವನ್ನು ತಿಳಿಬೇಕು, ನೀತಿಯನ್ನು ಹುಡುಕ್ತಾ ಇರಬೇಕು. ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ನಾವು ಹೊಂದ್ಕೊಳ್ಬೇಕಾ ಬೇಡವಾ ಹೇಳಿ? ನಮ್ಮ ಜೀವಿತದಲ್ಲಿ ತೃಪ್ತಿಯನ್ನು ನಾವು ಪಡೆದುಕೊಳ್ಬೇಕಾ ಇಲ್ವಾ ಹೇಳಿ? ನಮ್ಮ ಜೀವಿತಕ್ಕೆ ದಿನನಿತ್ಯಲೂ ಅನೇಕ ಅವಶ್ಯಕತೆಗಳು ಉಂಟು. ಇದೆಲ್ಲ ಒಂದೊಂದಾಗಿ ಪೂರ್ಣ ಆಗ್ಬೇಕಾದ್ರೆ ಯೇಸು ಹೇಳಿದ ಹಾಗೆ ಮಾಡ್ಬೇಕು. ನೋಡಿ, ತಿನ್ನುವುದಕ್ಕೆ, ಕುಡಿಯುವುದಕ್ಕೆ, ತೊಡ್ಕೊಳ್ಳುವುದಕ್ಕೆ ಏನು ಬೇಕೆಂಬುದನ್ನು ಅನ್ಯರು ತವಕ ಪಡ್ತಾರೆ. ಆದ್ರೆ ನೀವು ಹಾಗೆ ಮಾಡಬೇಡಿರಿ. ನೀವು ಮೊದಲು ದೇವರ ರಾಜ್ಯದ ಬಗ್ಗೆ, ದೇವರ ನೀತಿಯ ಬಗ್ಗೆ, ದೇವರ ಸತ್ಯ ಬಗ್ಗೆ, ಆತನ ವಾಕ್ಯಗಳನ್ನು ದಿನಾಲು ಹುಡುಕಿ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ನೀವು ಜೀವಿಸುವುದಾದರೆ ನಿಮಗೆ ಬೇಕಾಗಿರುವುದೆಲ್ಲವೂ ನಿಮಗೆ ದೊರೆಯುವುದು. ಅಂದ್ರೆ ನಾನೇ ನಿಮಗೆ ಕೊಡುತ್ತೇನೆ. ಆಕಾಶದಲ್ಲಿರುವ ಹಕ್ಕಿಗಳು ಬಿತ್ತುವುದಿಲ್ಲ, ಅವು ಕಟ್ಟಿಡುವುದೂ ಇಲ್ಲ, ಆದರೂ ಸಹ ದೇವರವರಿಗೆ ಸಮಯಕ್ಕೆ ತಕ್ಕಂತೆ ಕುಡಿಯಲು ಮತ್ತು ಆಹಾರವನ್ನು ಕೊಡುತ್ತಾರೆ. ಹಕ್ಕಿಗಳನ್ನೇ ಅಷ್ಟು ಸುಂದರವಾಗಿ ಪಾಲಿಸುವಂತ ಪರಲೋಕದ ತಂದೆಯು ಒಳ್ಳೆ ತಂದೆಯಾಗಿದ್ದಾರೆ. ನಮ್ಮನ್ನು ಸಹ ಅವರು ಸಾಕುತ್ತಾರೆ. ನಮ್ಮ ಅವಶ್ಯಕತೆಗಳನ್ನು ಸಮಯಕ್ಕೆ ತಕ್ಕಂತೆ ಕೊಡುತ್ತಾರೆ. ಒಂದು ಉದಾಹರಣೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.
ಒಂದು ಒಳ್ಳೆಯ ಕಂಪನಿ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಟಾಟಾ ಕಂಪನಿ ಮೋಟರ್ಗಳನ್ನು ಮಾಡ್ತದೆ, ಕಾರ್ ಮಾಡ್ತದೆ ಅಂತ ತಿಳ್ಕೊಳ್ಳೋಣ. ಕಾರ್ ಕಂಪನಿ ಟಾಟಾ ಕಾರ್. ಅದರಲ್ಲಿ ಅನೇಕರು ಕೆಲಸ ಮಾಡ್ತಾರೆ, ಅವರಿಗೆ ಒಳ್ಳೆ ಸಂಬಳ ಇದೆ, ಹೌದಾ? ಅದರಲ್ಲಿ ಹಗಲು ರಾತ್ರಿ ದುಡಿಯೋರಿದ್ದಾರೆ. ಅವರು ಕೆಲಸ ಮಾಡಿದಷ್ಟು ಅವರಿಗೆ ಸಂಬಳ ಕೊಡ್ತಾರೆ. ಆ ಸಂಬಳದಿಂದ ಅವರು ಸಂತೋಷವಾಗಿರ್ತಾರೆ, ರೈಟ್? ಈ ರೀತಿಯಾಗಿ ಕಂಪನಿ ಬೆಳೀತಾ 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 ದೊಡ್ಡದಾಗಿ ಇವತ್ತು ಬೆಳ್ಕೊಂಡಿದೆ ಇಂಡಿಯಾದಲ್ಲಿ, ರೈಟ್? ಸೊ ಆ ಕಂಪನಿಯಲ್ಲಿ ಕೆಲಸ ಮಾಡಿದ್ದವರಿಗೆಲ್ಲರಿಗೂ ತಕ್ಕ ಸಂಬಳ ಸಿಕ್ಕಿದೆ, ಹೌದಾ? ಯಾರನ್ನೂ ಸಹ ಅನ್ಯಾಯ ಮಾಡುವುದಿಲ್ಲ, ಯಾಕಂದ್ರೆ ಅನ್ಯಾಯ ಮಾಡ್ರೆ ಬಿಟ್ಟು ಹೋಗ್ತಾರೆ. ಆದ್ರೆ ಎಲ್ಲರಿಗೂ ಸಂಬಳ ಸಿಗ್ತದೆ, ಎಲ್ಲರೂ ಒಳ್ಳೆಯದಾಗಿ ಸಂತೋಷವಾಗಿ ಜೀವಿಸ್ತಾರೆ. ಈ ಲೋಕದಲ್ಲಿರುವಂತ ಒಂದು ಕಂಪನಿ ತನಗೋಸ್ಕರ ಕೆಲಸ ಮಾಡುವ ಎಲ್ಲ ಆಳುಗಳಿಗೆ ಸರಿಯಾಗಿ ತನಕ ಅಂದ್ರೆ ಸಂಬಳ ಕೊಡುವುದಾದ್ರೆ, ಇಡೀ ಲೋಕವನ್ನೇ ಸೃಷ್ಟಿಸಿದ ಸರ್ವಶಕ್ತನ ರಾಜ್ಯ ಕಟ್ಟಲ್ಪಡುತ್ತಾ ಇದೆ 2000 ವರ್ಷಗಳಿಂದ. ಆತನ ರಾಜ್ಯದಲ್ಲಿ ದುಡಿಯೋರೇ ಕಡಿಮೆ ಆಗಿದ್ದಾರೆ, ಆಳುಗಳೇ ಇಲ್ಲ ಅಂತ ಸ್ವಾಮಿ ಹೇಳಿದ್ದಾರೆ. ಆಳುಗಳಿಗೋಸ್ಕರ ಪ್ರಾರ್ಥಿಸಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆತನ ರಾಜ್ಯದಲ್ಲಿ ಬಂದು ಆತನ ನೀತಿಯನ್ನು ಸತ್ಯವನ್ನು ತಿಳಿದುಕೊಳ್ಳುತ್ತಾ ಇರುವರಿಗೆ ಎಲ್ಲವೂ ದೊರಕುವುದು ಅಂತ ಹೇಳಿದ್ದಾರೆ. ಮತ್ತು ಆತನ ಸ್ವಾರ್ಥ ಸೇವೆ ಮಾಡುವವರಿಗೆ ಅವರು ಕೊರತೆ ಮಾಡ್ತಾರಾ? ಖಂಡಿತವಾಗಿಲ್ಲ. ಅದಕ್ಕಿಂತ ಹೆಚ್ಚಿನ ಆಶೀರ್ವಾದವನ್ನು ಕೊಟ್ಟೇ ಕೊಡ್ತಾರೆ. ಅದಕ್ಕೋಸ್ಕರ ಪ್ರಿಯರೇ, ನಾನು ಹೇಳಲಿಕ್ಕೆ ಇಷ್ಟಪಡುವುದಿದೆ, ದಿನಾಲು ದೇವರ ರಾಜ್ಯವನ್ನು ಹುಡುಕಿ ಆತನ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನಿಸಿ ವಾಕ್ಯದಲ್ಲಿರುವ ಒಂದೊಂದು ನೀತಿ ಸತ್ಯವನ್ನು ಹುಡುಕುತ್ತಾ ಹೋಗಿ ದೇವರು ನಿಮ್ಮ ಹತ್ತಿರದಲ್ಲಿರುವ ಅನುಭವ ನಿಮಗೆ ಉಂಟಾಗ್ತದೆ. ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡುವುದನ್ನು ನೀವು ಅನುಭವಿಸುತ್ತೀರಾ. ದೇವರ ಆ ಹತ್ತಿರದಲ್ಲಿರುವ ಭಾವನೆಗಳಿಂದ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಾ. ಅಗಾಧವಾದ ಆ ಶಾಂತಿಯು, ಆ ಸಮಾಧಾನವು ನಿಮ್ಮ ಹೃದಯವನ್ನು ಅದು ಆವರಿಸಿಕೊಳ್ಳುವುದನ್ನು ನೀವು ಅನುಭವಿಸುತ್ತೀರಾ. ಯಾಕಂದ್ರೆ ದೇವರು ಆಸೆ ಪಡುವುದು ಇವತ್ತು ಮನುಷ್ಯನ ಪ್ರೀತಿಗೋಸ್ಕರ. ಯಾಕಂದ್ರೆ ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದಂತ ಈ ಮಾನವನು ತನ್ನ ಸೃಷ್ಟಿಕರ್ತನನ್ನೇ ಮರೆತು ದುಷ್ಟನ ಕೈಯಲ್ಲಿ ಸಿಲುಕಿಕೊಂಡು ದುಷ್ಟನಿಗೆ ಇಷ್ಟಪಟ್ಟ ಹಾಗೆ ಪಾಪಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ನಾಶವಾಗ್ತಾ ಇದ್ದಾರೆ. ಆದರೆ ಸೃಷ್ಟಿಕರ್ತನನ್ನು ತಿಳಿದುಕೊಂಡು ಆತನನ್ನು ಹಿಂಬಾಲಿಸುತ್ತಾ ಆತನನ್ನು ಪ್ರೀತಿಸುವವರಿಗೆ ಇನ್ನೆಷ್ಟು ದೇವರು ಸಂತೋಷವುಳ್ಳವರಾಗಿ ಅವರೆಲ್ಲರಿಗೋಸ್ಕರ ಒಳ್ಳೆಯದನ್ನು ಮಾಡುವುದಿಲ್ಲವೋ? ಖಂಡಿತವಾಗಿ ಮಾಡ್ತಾರೆ. ಅದಕ್ಕೋಸ್ಕರ ವಾಕ್ಯ ಹೇಳ್ತದೆ, ಆತನನ್ನು ಪ್ರೀತಿಸುವವರಿಗೋಸ್ಕರ ಎಲ್ಲವೂ ಒಳ್ಳೆಯದಾಗುತ್ತೆ, ಅದ್ಭುತಗಳನ್ನು ನಡೆಸ್ತಾರೆ, ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಸಮಯಕ್ಕೆ ತಕ್ಕ ರೊಟ್ಟಿಯನ್ನು, ದಿನನಿತ್ಯ ಬೇಕಾದಂತ ಶಾಂತಿ ಸಮಾಧಾನವನ್ನು, ಆರೋಗ್ಯವನ್ನು, ನೆಮ್ಮದಿಯ ಬಾಳನ್ನು ಅವರು ಕೊಟ್ಟೇ ಕೊಡ್ತಾರೆ. ಎಲ್ಲಕ್ಕಿಂತ ಮೇಲಾಗಿ ಒಂದು ವ್ಯಕ್ತಿಗೆ ತನ್ನ ಹೃದಯದಲ್ಲಿ ನೆಮ್ಮದಿ ಬೇಕು. ತಾನು ಮಾಡುವಂತ ಕೆಲಸದಲ್ಲಿ, ತಾನು ಜೀವಿಸುವಂತ ಕುಟುಂಬದಲ್ಲಿ, ತಾನು ಬದುಕುವಂತ ಒಂದೊಂದು ಬಾಳಿನ ಕಾಲಾವಧಿಯಲ್ಲಿ ಆತನಿಗೆ ಮೊದಲನೇದಾಗಿ ಬೇಕಿರುವುದು ನೆಮ್ಮದಿ. ನೆಮ್ಮದಿ ಇದೆ ಅಂತ ಹೇಳಿದ್ರೆ ಆತನ ಎಲ್ಲ ಅವಶ್ಯಕತೆ ಪೂರ್ಣವಾಗಿದೆ ಅಂತ ಅರ್ಥ. ಒಂದು ಸಾಲದಲ್ಲಿರುವ ವ್ಯಕ್ತಿಯು ನೆಮ್ಮದಿಯಿಂದ ಬದುಕಲಿಕ್ಕೆ ಅಸಾಧ್ಯ. ಆದ್ರೆ ಸಾಲವೇ ಇಲ್ಲದೆ ಆತನಿಗೆ ತಿಂದು ಕುಡಿಯಲು ಸಾಕಷ್ಟು ಇರುವುದಾದ್ರೆ ಆತನ ಹೃದಯದಲ್ಲಿ ನೆಮ್ಮದಿ ಇರುತ್ತದೆ. ಆಮೇನ್. ನೋಡಿ, ಶ್ರೀಮಂತರಾಗಿ ಹಾಳಾಗ್ತಾ ಇರುವವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಿಜವಾಗಿ ದೇವರ ಮೇಲೆ ಪ್ರೀತಿ ಇಟ್ಟು ದೇವರನ್ನು ದಿನ ಹಗಲು ಹುಡುಕುತ್ತಾರೆ ನೋಡಿ, ಅವರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅವರಿಗೆ ಎಂದಿಗೂ ದೇವರು ಕೈ ಬಿಡುವುದಿಲ್ಲ. ಕೊನೆಯವರೆಗೂ ಅವ್ರ ಜೊತೆಯಲ್ಲಿ ಇರ್ತಾರೆ. ಎಷ್ಟೇ ಗಂಡಾಂತರಗಳು ಬರಲಿ, ಎಷ್ಟೇ ಕಷ್ಟ ಕಠಿಣತೆಗಳು ಬರಲಿ, ದೇವರು ದಿನನಿತ್ಯವೂ ಅವರ ಜೊತೆಯಲ್ಲಿದ್ದು ಅವರನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕಂತ ಹೇಳಿದ್ರೆ ಆತನು ಕೈ ಬಿಡ್ಲಿಕ್ಕೆ ಮನುಷ್ಯನಂತೆ ಕುರುಬನಲ್ಲ. ಆತನು ದೇವರಾಗಿದ್ದಾನೆ, ಪ್ರಭು ಆಗಿದ್ದಾನೆ, ಕರ್ತನಾಗಿದ್ದಾನೆ, ಒಳ್ಳೆಯ ಕುರುಬನಾಗಿದ್ದಾನೆ, ಕೆಟ್ಟವನಲ್ಲ ಆತನು. ಕೆಟ್ಟವರು ಮಾತ್ರ ಬಿಟ್ಕೊಡ್ತಾರೆ, ಕೈ ಬಿಡ್ತಾರೆ, ಆದ್ರೆ ಒಳ್ಳೆಯವರು ಎಂದಿಗೂ ಕೈ ಬಿಡಲ್ಲ. ಮನುಷ್ಯರಲ್ಲಿಯೇ ಕೆಲವರು ಒಳ್ಳೆಯವರು ಇರುವಾಗ, ಒಳ್ಳೆ ಕೆಲಸವನ್ನು ಮಾಡುವಾಗ
ದೇವರಾಗಿ ಅವರು ಇನ್ನೆಷ್ಟು ಒಳ್ಳೆಯವರಾಗಿದ್ದಾರೆ ಎನ್ನುವ ಸತ್ಯವು ನಾವು ಮರಿಬಾರದು. ಆಮೇನ್. ನಮ್ಮೆಲ್ಲರಿಗೂ ಅನೇಕ ಅನುಭವಗಳಿದೆ. ಎಷ್ಟೋ ಸಲ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ಎಷ್ಟೋ ಸಲ ಕಾಪಾಡಿದ್ದಾರೆ, ಎಷ್ಟೋ ಸಲ ಹಸಿದಾಗ ಊಟ ಕೊಟ್ಟಿದ್ದಾರೆ, ಎಷ್ಟೋ ಸಲ ಕಷ್ಟದಲ್ಲಿದ್ದಾಗ ಬಿಡುಗಡೆ ಕೊಟ್ಟಿದ್ದಾರೆ, ಎಷ್ಟೋ ಸಲ ಆರೋಗ್ಯದಲ್ಲಿ ಅನಾರೋಗ್ಯ ಇದ್ದಾಗ ನಮ್ಮನ್ನು ಗುಣಪಡಿಸಿದ್ದಾರೆ. ಹೌದಲ್ವಾ? ಇವೆಲ್ಲ ಉಪಕಾರಗಳನ್ನು ನೆನೆಸುವಾಗ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ದಿನಾಲು ನಾವು ಆತನನ್ನು ಹೆಚ್ಚೆಚ್ಚಾಗಿ ಪ್ರೀತಿಸುತ್ತಾ ಆತನ ಮಾರ್ಗದಲ್ಲಿ ನಡೆಯುವರಾಗೋಣ. ಆಮೇನ್, ಆಮೇನ್. ಓಕೆ, ಆಮೆನ್. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಓಕೆ, ನಾನು ಇಷ್ಟೊತ್ತು ಲೀಡ್ ಆಗ್ತಾ ಇತ್ತು, ಹಾಗೆ ಮಾತಾಡ್ಕೊಂತ ಹೋದೆ. ಸೊ ನಾವ್ ಡಿಸ್ಕಷನ್ ಟೈಮ್. ಸೊ ನಿಮಗೆ ಏನಾದರೂ ದೇವರ ಬಗ್ಗೆ ಕೇಳಲಿಕ್ಕೆ ಅನಿಸ್ತಾ ಇದೆ, ನಾನು ಆಲ್ರೆಡಿ ಹಾಫ್ ಆನ್ ಅವರ್ ಮೆಸೇಜ್ ಕೊಟ್ಟಾಯಿತು, ಇನ್ನೂ ಕಂಟಿನ್ಯೂ ಮಾಡ್ತೀನಿ, ಡೋಂಟ್ ವರಿ. ಸೊ ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸ್ತಾ ಇದ್ರೆ ಹೇಳಿ. ಈ ಸಮಯದಲ್ಲಿ ಯಾರಿಗಾದರೂ ದೇವರ ಆತ್ಮನ ಪ್ರೇರಣೆ ಕೊಡ್ತಾ ಇದ್ರೆ, ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿ ಮಾತನಾಡಿ. ಹೌದು ಬ್ರದರ್. ಯಾ. ನನ್ಗೆ ಆಗ್ತಾ ಉಂಟು. ಅಂದ್ರೆ ಈಗ ಎಲ್ಲರೂ ಕೂಡ ಈ ವಾಕ್ಯವನ್ನು ನಂಬುವಾಗ ಇಡೀ ಮನೆಯವರು ನಮ್ಗೆ ಇದು ಬಹಳಷ್ಟು ಅನುಕೂಲತೆ ಆಗ್ತದೆ. ಎಲ್ಲರೂ ಈ ವಾಕ್ಯಗಳನ್ನು ನಂಬ್ತಿದ್ದಾರೆ ಅಂತ. ಈಗ ಮನೆಯವರು ಕೆಲವರು ಈ ವಾಕ್ಯಗಳನ್ನು ನಂಬದೆ ಖಾಲಿ ಆ ಕ್ರಿಸ್ತಿಯ ಧರ್ಮವನ್ನು ಆಚರಣೆ ಮಾಡುವಾಗ ಆ ಮನೆಯಲ್ಲಿ ನಾವಿರ್ಲೇಬೇಕು, ಆ ಮನೆ ಅವರೊಟ್ಟಿಗೆ ಇರ್ಲೇಬೇಕು. ಆಗ ಇದು ಕಷ್ಟ ಆಗ್ತದೆ ಕೆಲವು ವಿಷಯ. ಆಗ ಏನ್ ಮಾಡ್ಬೋದು ಅಂತ ಹೇಳಿ ಬರ್ತದೆ. ನೋಡಿ, ಬೈಬಲಲ್ಲಿ ಅನೇಕ ಇನ್ಸಿಡೆಂಟ್ಗಳುಂಟು, ಹೌದಾ? ನಾನು ನೀತಿವಂತನಾಗಿ ಜೀವಿಸ್ತಾ ಇರ್ಬೇಕಾದ್ರೆ ನನ್ನ ಜೊತೆಗಿರುವ ಕುಟುಂಬದವರು ಆ ನೀತಿಯ ಮಾರ್ಗದಲ್ಲಿ ಜೀವಿಸದೇ ಇರುವಾಗ ಅದು ಕಠಿಣವಾದಂಥ ಸಂಗತಿ. ಆಮೇನ್. ಸೊ ಇದರಿಂದ ಪಾರಾಗ್ಲಿಕ್ಕೆ ಖಂಡಿತವಾಗಿ ದೇವರು ಮಾರ್ಗವನ್ನು ಇಟ್ಟಿದ್ದಾರೆ. ಯಾವುದಕ್ಕೆ ಮಾರ್ಗ ಇಲ್ಲ ಅನ್ನೋದು ಖಂಡಿತವಾಗಿ ಇಲ್ಲ. ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ. ಇದನ್ನು ನಂಬ್ತೀರಾ? ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ. ಯೇಸುವಿನ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಎಲ್ಲವೂ ಸಾಧ್ಯ, ನಂಬುವವರಿಗೆ ಎಲ್ಲವೂ ಸಾಧ್ಯವಾಗಿದೆ. ಸೊ ಆ ನಂಬಿಕೆಯನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಅನೇಕ ಸಲ ನಂಬಿಕೆ ಬಗ್ಗೆ ಹೇಳ್ತಾ ಬಂದಿದ್ದೇನೆ. ದುಷ್ಟನು ಟಾರ್ಗೆಟ್ ಮಾಡುವುದು ಮೊದಲನೇದಾಗಿ ನಂಬಿಕೆ ಮೇಲೆ. ಯಾವಾಗ ನಮ್ಮ ನಂಬಿಕೆ ಗಲಿಬಿಲಿಯಾಗಿ ಕಡಿಮೆ ಆಗುತ್ತೆ ಮತ್ತೆ ಭಯ ಉಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ದೇವರು ನಮಗೋಸ್ಕರ ಅದ್ಭುತಗಳನ್ನು ಮಾಡ್ತಾರೆ ಎನ್ನುವಷ್ಟು ನಂಬಿಕೆ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಸೋತು ಹೋಗ್ತೀವಿ, ಧೈರ್ಯ ಕಡಿಮೆ ಆಗತ್ತೆ. ಅಯ್ಯೋ, ನಾನೊಬ್ಬನೇ ಯೇಸುವನ್ನು ನಂಬ್ತಾ ಇದ್ದೇನೆ, ನನ್ನ ಜೊತೆಗಿರುವವರು ನನ್ನ ಜೊತೆ ಸೇರ್ಕೊಂಡು ಬರ್ತಾ ಇಲ್ಲ ಅಂತ ಹೇಳುವಂತ ಒಂದು ಫೀಲಿಂಗು ಬರ್ಲಿಕ್ಕೆ ಆರಂಭ ಆಗ್ತದೆ. ಕಷ್ಟ ಆಗ್ತದೆ. ಇಟ್ಸ್ ನಾಟ್ ಈಸಿ. ಆಮೆನ್. ಆದ್ರೆ ವಾಕ್ಯ ಹೀಗೆ ಹೇಳ್ತದೆ, ನನಗೋಸ್ಕರ ನನ್ನ ನಿಮಿತ್ತವಾಗಿ ನನ್ನ ಶಿಲುಬೆಯನ್ನು ಎತ್ತುಕೊಂಡು ನಿಮ್ಮ ಕುಟುಂಬದವರನ್ನು, ಅಂದ್ರೆ ಉದಾಹರಣೆ ಅವ್ರು ಕೊಟ್ಟಿರೋದು, ಇದನ್ನ ನಾವು ಉದಾಹರಣೆಯಾಗಿ ತಗೊಳ್ಕೊಳ್ಬಹುದು. ಯಾಕಂದ್ರೆ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಬೇರೆ ಬೇರೆ ರೀತಿಯಾಗಿ ಸಿಚುವೇಶನ್ಸ್ಗಳಿದ್ದಾವೆ. ಕರೆಕ್ಟ್ ಅಲ್ವಾ? ಯೇಸು ಕೊಟ್ಟಂತ ಮಾತು, ನಿಮ್ಮ ತಂದೆ ತಾಯಿಯನ್ನು, ಸಹೋದರ ಸಹೋದರಿಯರನ್ನು, ಹೌದಾ, ಮತ್ತೆ ನೆರೆಯವರನ್ನು, ಯಾರೋ ಆಗಿರ್ಬೋದು, ನಿಮ್ಮ ಜಾಬ್ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಎವ್ರಿಥಿಂಗ್. ಸೊ ಇದನ್ನೆಲ್ಲ ಬಿಟ್ಟು ನನ್ನನ್ನು ಹಿಂಬಾಲಿಸುವವರಿಗೆ ಏನು ಸಿಗ್ತದೆ ಅಂತ ಹೇಳಿದ್ದಾರೆ? ಇದೇ ಭೂಮಿಯಲ್ಲಿ ಅವೆಲ್ಲವೂ ನಿಮಗೆ ವಾಪಸ್ ಸಿಗುವುದು, ಅವೆಲ್ಲವೂ ತಿರುಗಿ ನಿಮಗೆ ಸಿಗುವುದು. ಅಂದ್ರೆ ಇವತ್ತು ಯಾರ ಜೊತೆಯಲ್ಲಿ ನಾವು ಕಷ್ಟಪಡ್ತಾ ಇದ್ದೇವೆ, ಸಹಿಸ್ಕೊಳ್ತಾ ಇದ್ದೇವೆ, ಆ ಸಹನೆಗೆ ಒಂದು ಉತ್ತರ ಇದೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಮಾಡಬೇಕಾಗಿರುವುದು ಒಂದೇ, ಸಹನೆ. ವೇಟ್ ಮಾಡಬೇಕು. ಯಾಕೆ? ಉದಾಹರಣೆ ನಾವು ನೋಡೋದೋದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ಅಬ್ರಹಾಮನು ತನ್ನ ಮಗನಿಗೋಸ್ಕರ
ವಾಗ್ದಾನ ಬಂದ ಮೇಲೆ 14 ವರ್ಷ ವೇಟ್ ಮಾಡಿದನು. ಯೋಸೇಫನು ತನ್ನ ಸಹೋದರರ ಮಧ್ಯದಲ್ಲಿ ಅಪಮಾನಕ್ಕೀಡಾಗಿ ಆತನನ್ನು ಗುಂಡಿಗೆ ಬಿಸಾಕಿದ್ರು. ಆತನು ಫರೋವನ ಕೈಯಲ್ಲಿ ಗುಲಾಮನಾಗಿ ಹೋಗಿ ದಾಸತ್ವದಲ್ಲಿ ಸೆರೆಯಲ್ಲಿದ್ದು, ಅಲ್ಲಿ ಸಹ 14 ವರ್ಷ ಏನೋ ಅವನು ಸೆರೆಯಲ್ಲಿದ್ದನು. ಹಗಲು ರಾತ್ರಿ ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದನು. ಅದೇ ರೀತಿಯಾಗಿ ಸಮಯ ಬಂದಾಗ ಆತನಿಗೆ ಈಜಿಪ್ಟಿನ ಗವರ್ನರ್ ಆಗುವ ಅವಸರ ಸಿಕ್ತು. ಸಮಯ ಬಂದಾಗ ಅಬ್ರಾಮನ ಕೈಯಲ್ಲಿ ಈಸಾಕನನ್ನು ಕೊಟ್ಟರು. ಅದೇ ರೀತಿ ದಾವಿದನು ಒಬ್ಬ ಕುರಿ ಮೇಯಿಸುವನಾಗಿದ್ದನು. ಆತನ ಸಹೋದರರೆಲ್ಲರೂ ಒಳ್ಳೆ ವಿದ್ಯೆ ಅಭ್ಯಾಸವನ್ನೆಲ್ಲ ಮಾಡಿ ಒಳ್ಳೆಯ ಹೆಸರುಗಳನ್ನು ಪಡೆದುಕೊಂಡಿದ್ದರು. ಆದರೆ ಎಲ್ಲಕ್ಕಿಂತ ಕಿರಿಯನಾಗಿದ್ದ ದಾವಿದನು ಕುರಿಗಳನ್ನು ಮೇಯಿಸ್ಲಿಕ್ಕೆ ಅಡವಿಯಲ್ಲಿ ಒಬ್ಬನೇ ಅಳುತ್ತಾ, ಕಿನ್ನರಿಯನ್ನು ಬಾರಿಸುತ್ತಾ, ದುಃಖ ಪಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವಾಗ ಸಮಯ ಬಂದಾಗ ಅದೇ ಸಹೋದರರ ಮುಂದೆ ದಾವಿದನಿಗೆ ಸಮ್ಮಾನ ಮಾಡಲಾಯಿತು. ಗೋಲಿಯಾತನನ್ನು ಬೀಳಿಸಿದ ನಂತರ ಎಲ್ಲ ಸಹೋದರರು ಆತನನ್ನು ಸಮ್ಮಾನಿಸಿದರು. ಯಾವ ಯೋಸೇಫನನ್ನು ಗುಂಡಿಗೆ ತಳ್ಳಿಬಿಟ್ಟು ಆತನನ್ನು ದಾಸತ್ವಕ್ಕೆ ಮಾರಿಬಿಟ್ಟರೋ ಅದೇ ಸಹೋದರರನ್ನು ದೇವರು ಸಮಯ ಬಂದಾಗ ಆತನ ಮುಂದೆ ಮೊಣಕಾಲೂರಿ ಭಿಕ್ಷೆ ಬೇಡುವ ಒಂದು ಪರಿಸ್ಥಿತಿಗೆ ಕೊಂಡು ಬಂದರು. ಇಸ್ರಾಯೇಲ್ ದೇಶದಲ್ಲಿ ಬರಗಾಲ ಬಂದಾಗ ಎಲ್ಲ ಇಸ್ರಾಯೇಲಿಗರು ಈಜಿಪ್ಟಿಗೆ ಹೋಗ್ಬೇಕಾಯ್ತು ಆಹಾರಕ್ಕೋಸ್ಕರ. ಆವಾಗ ಯೋಸೇಫನು ಈಜಿಪ್ಟಿನ ಗವರ್ನರ್ ಆಗಿದ್ದನು. ನೋಡಿ, ಇಟ್ಸ್ ದ ಟೈಮ್ ಮ್ಯಾಟರ್. ಅದಕ್ಕೋಸ್ಕರ ಕಷ್ಟದ ಸಮಯದಲ್ಲಿ ನಿಶ್ಚಿಂತರಾಗಿ, ನಂಬಿಗಸ್ತರಾಗಿ, ನನ್ನ ದೇವರು ನನ್ನ ಪರಿಸ್ಥಿತಿಯಿಂದ ನನಗೆ ಹೊರಗೆ ತೆಗೆಯುತ್ತಾರೆ, ಅವರಿಗೋಸ್ಕರ ನಾವು ಸಮಯವನ್ನು ಕೊಟ್ಟು ದಿನಾಲು ಆತನನ್ನು ಆರಾಧಿಸುತ್ತಾ ನಂಬಿಕೆಯಲ್ಲಿ ದೃಢವಾಗಿರೋಣ. ಹೇಳಲಿಕ್ಕಾಗೋದಿಲ್ಲ, ನಾಳೆಯ ದಿನದಲ್ಲಿ ಅವರನ್ನು ಮುಟ್ಟಬಹುದು ಅಥವಾ ಸಮಯವನ್ನು ತೆಗೆದುಕೊಳ್ಳಬಹುದು. ಎಲ್ಲವೂ ಆತನ ಚಿತ್ತದಂತೆ ಆಗುತ್ತೆ. ಆದರೆ ವಾಕ್ಯ ಸತ್ಯ ಹೇಳುತ್ತೆ, ಎಲ್ಲವೂ ಸಾಧ್ಯವೆಂದು. ಏನು? ಎಲ್ಲವೂ ಸಾಧ್ಯವೆಂದು. ಸೌಲನಾಗಿದ್ದ ಪೌಲನು ಸೌಲನಾಗಿರುವಾಗ ಸಭೆಗೆ ದ್ರೋಹ ಮಾಡ್ತಾ ಇದ್ದ, ಕೊಲೆ ಮಾಡ್ತಾ ಇದ್ದ, ಸತಾಯಿಸ್ತಾ ಇದ್ದ. ಎಷ್ಟು ಸಮಯ? ಸ್ವಲ್ಪ ಸಮಯ. ಸಮಯ ಬಂದಾಗ ಅನೇಕ ಸಂತರ ದುಃಖ ಕಣ್ಣೀರನ್ನು ನೋಡುವಾಗ ದೇವರು ಸ್ವತಃ ಸೌಲನು ದಮಸ್ಕಸ್ಸಿನ ರೋಡಿನಲ್ಲಿದ್ದಾಗ, ಅಲ್ಲಿಯ ಸಭೆಯವರನ್ನು ಕೊಲ್ಲಬೇಕಂತ ಹೋದಾಗ ಆ ರೋಡಿನಲ್ಲಿ ಆತನಿಗೆ ದರ್ಶನ ಕೊಡ್ತಾರೆ. ಆತನನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ಅಂದ್ರೆ ಅರ್ಥ, ನಮ್ಮ ಶತ್ರುಗಳನ್ನೇ ಬದಲಾಯಿಸುವ ದೇವರಾಗಿದ್ದಾರೆ. ಇವತ್ತು ನಮ್ಮ ಸುತ್ತಮುತ್ತಲು ನಾವು ಈ ನಂಬಿಕೆಯ ನೀತಿಯ ಮಾರ್ಗದಲ್ಲಿ ನಡೆಯುತ್ತಿರುವಾಗ ನಮ್ಮ ಶತ್ರುಗಳು ನಮ್ಮನ್ನು, ಅಂದ್ರೆ ನಮ್ಮ ನೆರೆಯವರು ಅಥವಾ ನಮ್ಮ ಕುಟುಂಬದವರೇ ನಮಗೆ ವಿರೋಧವಾಗಿ ನಿಲ್ಲುವಾಗ ದುಃಖ ಆಗ್ತದೆ. ಆದರೆ ಹಿಂಜುರುಗಬೇಡಿ, ಮರುಗಬೇಡಿ, ನಂಬಿಕೆ ಬಿಟ್ಕೊಡ್ಬೇಡಿ. ಅವರನ್ನು ಬದಲಾಯಿಸಲಿಕ್ಕೆ ದೇವರು ಶಕ್ತನಾಗಿದ್ದಾರೆ ಎಂಬ ಸತ್ಯವನ್ನು ನಾವು ನಂಬಿಕೊಳ್ಳೋಣ. ಆಮೇನ್. ಆಮೆನ್. ಅದಕ್ಕೋಸ್ಕರ ದಿನಾಲು ನಂಬಿಕೆ ಎಂಬ ಮಾತನ್ನು ನಾವು ಹೇಳ್ತಾ ಇರೋಣ. ನನಗೋಸ್ಕರ ದೇವರು ಎಲ್ಲವನ್ನು ಸಾಧ್ಯ ಮಾಡುತ್ತಾರೆ. ನನಗೋಸ್ಕರ ದೇವರು ಎಲ್ಲವನ್ನು ಬದಲಾಯಿಸ್ತಾರೆ. ನನ್ನನ್ನು ಬಿಟ್ಟು ಕೊಡುವುದೇ ಇಲ್ಲ. ನನ್ನ ಜೊತೆಗಿದ್ದು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾರೆ. ಎಲ್ಲಿ ಜಯವಿದೆಯೋ ಜಯದಲ್ಲಿ ನಡೆಸುತ್ತಾರೆ. ಆಮೇನ್. ಆಮೇನ್. ಓಕೆ. ಸೊ ಅದೇ ರೀತಿಯಾಗಿ ಇನ್ನೂ ಸಹ ನಿಮ್ಗೆ ಹಂಚ್ಕೊಳ್ಳಿಕ್ಕಿದ್ರೆ ಖಂಡಿತವಾಗಿ ಹಂಚ್ಕೊಳ್ಬಹುದು. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಆಕ್ಚುಲಿ ನಾನು ಏನೋ ಒಂದು ಕಲಿಸ್ಬೇಕಂತ ತೆಗೆದಿಟ್ಟಿದ್ದೇನೆ, ಆದರೆ ದೇವರು ಬೇರೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಮಾತನಾಡಿ, ಎಲ್ಲರೂ ಮಾತನಾಡಿ. ಎಲ್ಲರಲ್ಲಿ ದೇವರ ಆತ್ಮ ಇದೆ. ಥ್ಯಾಂಕ್ ಯು ಜೀಸಸ್. ಕರ್ತನೇ ಸ್ತೋತ್ರ. ಒಳ್ಳೆಯ ದೇವನೇ ನಿಮಗೆ ಸ್ತೋತ್ರ. ನೀತಿವಂತನೇ ನಿಮಗೆ ಸ್ತೋತ್ರ. ಪರಿಶುದ್ಧನಾದ ತಂದೆಯೇ ನಿಮಗೆ ಸ್ತೋತ್ರ. ಸತ್ಯವೂ ಮಾರ್ಗವೂ ಜೀವವೂ ಆಗಿರುವ ಆತನೇ ನಿಮಗೆ ಸ್ತೋತ್ರ. ನಿತ್ಯ ನಿತ್ಯಕ್ಕೂ ನಮ್ಮನ್ನು ಕಾಪಾಡುವ ಆತನೇ, ನಮ್ಮ ರಕ್ಷಕನೇ ನಿಮಗೆ ಸ್ತೋತ್ರ. ನಮ್ಮ ಒಡೆಯನೇ ನಿಮಗೆ ಸ್ತೋತ್ರ. ಪ್ರೀತಿ ಸ್ವರೂಪನೇ ನಿಮಗೆ ಸ್ತೋತ್ರ. ರಾಜಾದಿರಾಜನೇ ನಿಮಗೆ ಸ್ತೋತ್ರ. ಪರಾಕ್ರಮಿಯಾದ ದೇವರೇ ನಿಮಗೆ ಸ್ತೋತ್ರ. ನಿತ್ಯನಾದ ತಂದೆಯೇ ನಿಮಗೆ ಸ್ತೋತ್ರ.
ರೋಗ ಸೌಖ್ಯದಾಯಕನೇ ನಿಮಗೆ ಸ್ತೋತ್ರ. ನಿತ್ಯ ಶಾಂತಿಯಾದ ದೇವರೇ ನಿಮಗೆ ಸ್ತೋತ್ರ. ಜೀವದ ರೊಟ್ಟಿಯೇ ನಿಮಗೆ ಸ್ತೋತ್ರ. ಶಾರೋನಿನ ಹೂವೇ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹೇಳಿ, ಯಾರಿಗಾದ್ರೂ ಶೇರ್ ಮಾಡ್ಲಿಕ್ಕಿದ್ರೆ ಹೇಳಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಸ್ತೋತ್ರ ದೇವನೇ, ಸ್ತೋತ್ರ ಸ್ತೋತ್ರ. ಶಿಲುಬೆ ಮೇಲೆ ನಮ್ಮೆಲ್ಲರಿಗೋಸ್ಕರ ಯೇಸು ಸ್ವಾಮಿ ಸ್ವತಃ ಯಜ್ಞ ಬಲಿಯಾದನು. ತನ್ನನ್ನೇ ಖಾಲಿ ಮಾಡಿಕೊಂಡನು. ಎಲ್ಲ ತರದ ಅಪಮಾನಗಳನ್ನು ಸಹಿಸಿದನು. ಯಾವ ಮಾನವನ್ನು ಸಹ ಇಟ್ಕೊಳ್ಳದೆ, ವಸ್ತ್ರವೂ ಸಹ ಆತನ ಶರೀರದಲ್ಲಿ ಇಲ್ಲವಾಗಿತ್ತು ಎಂಬುದಕ್ಕೆ ಕೆಲವೊಂದು ರೇಖೆಗಳು, ಅಂದ್ರೆ ಕೆಲವೊಂದು ಲಿಖಿತಗಳು ಐಸಾಯನ ಪುಸ್ತಕದ 52ನೇ ಅಧ್ಯಾಯದ ಕೆಲವೊಂದು ಭಾಗದಲ್ಲಿ ನಾವು ನೋಡ್ಬೋದು. ಅಷ್ಟು ವಿಕಾರವಾಗಿ ಆತನನ್ನು ರೋಮನ್ ಸೈನಿಕರು ಕೊಲೆ ಮಾಡಿದ್ರು ಅನ್ನುವುದಕ್ಕೆ ಅಲ್ಲಿ ಆಧಾರಗಳಿದ್ದಾವೆ. ನಾವು ನೋಡುವಂತ ಮೂವಿಗಳಲ್ಲಿ ಪ್ಯಾಷನ್ ಆಫ್ ದ ಕ್ರೈಸ್ಟ್ ಎಲ್ಲಕ್ಕಿಂತ ಕಠಿಣವಾಗಿ ಆತನ ಸ್ವರೂಪವನ್ನು ತೋರಿಸಿದ್ದಾರೆ. ಆದರೆ ನಾವು ನೋಡುವ ರೀತಿಯಲ್ಲಿ ಅಲ್ಲಿ ಸ್ವಲ್ಪವಾದರೂ ಬಟ್ಟೆ ಇಟ್ಟಿದ್ದರು. ಆದ್ರೆ ನಿಜವಾಗಿ ನೋಡುವುದಾದ್ರೆ ಯೇಸುವನ್ನು ಅಷ್ಟು ಮಾತ್ರಕ್ಕೂ ಅಪಮಾನ ಮಾಡಿ ಶರೀರದಲ್ಲಿ ಬಟ್ಟೆ ಇಲ್ಲದ ಹಾಗೆ ಆತನನ್ನು ಕೊಲೆ ಮಾಡಿದ್ದಾರೆ ಎಂಬುದಕ್ಕೆ ಕೆಲವೊಂದು ಸಾಕ್ಷಿಗಳು ಆ ಒಂದು ಅಧ್ಯಯನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಉಂಟು. ಯಾವ ರೂಪವೂ ಆತನಿಗೆ ಇರಲಿಲ್ಲ ಅಂತ ಬರೆಯಲ್ಪಟ್ಟಿದೆ. ನಿಮಗೆ ವಾಕ್ಯ ಸಿಕ್ಕಿದ್ರೆ ಓದಿ. ಯೆಶಾಯನ ಪುಸ್ತಕ 52ನೇ ಕೊನೆ ಭಾಗದಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ. ಅಂತ ಒಂದು ಅಪಮಾನಕ್ಕೆ ಈಡಾದಂತ ಯೇಸುವನ್ನು ಯಾತಕ್ಕಾಗಿ ಆತನು ಅಪಮಾನವನ್ನು ಸಹಿಸಿದ್ರು, ಯಾತಕ್ಕಾಗಿ ಮರಣವನ್ನು ಸಹಿಸಿದ್ರು. ಆತನಿಗೆ ಯಾರು ಸಹ ಸಾಯಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಯೇಸುವನ್ನು ಯಾರಿಗಾದ್ರೂ ಸಾಯಿಸ್ಲಿಕ್ಕೆ ಆಗ್ತಾ ಇತ್ತಾ? ಖಂಡಿತ ಇಲ್ಲ. ಯೇಸು ಸ್ವತಃ ಒಪ್ಪಿಸಿಕೊಟ್ಟದ್ದು ಸಾಯ್ಲಿಕ್ಕೆ, ಮರಣಕ್ಕೆ ಒಪ್ಪಿಸಿಕೊಟ್ರು ಅವರು. ಯಾಕಂದ್ರೆ ಯೇಸುವಿನಲ್ಲಿ ಮರಣವೇ ಇಲ್ಲ. ಬಿಕಾಸ್ ಈಸ್ ಅ ಲಿವಿಂಗ್ ಗಾಡ್. ಯೇಸು ಹೇಳಿದ್ರು, ನಾನೇ ಜೀವ, ನಾನೇ ಪುನರುತ್ಥಾನ. ಒಂದು ವೇಳೆ ಸಾಯಿಸಿದ್ರು ಸಹ ಅವ್ರು ಸ್ವತಃ ಪುನರುತ್ಥಾನ ಆಗ್ತಾರೆ ಅಂತ ಮೊದಲೇ ಹೇಳಿದ್ರು ಅವರು, ಅಲ್ವಾ? ಐ ಆಮ್ ದ ಲೈಫ್ ಅಂಡ್ ರಿಸರೆಕ್ಷನ್. ಅಷ್ಟು ಹೇಳಿದ್ರು ಸಹ ಕೆಲವರಿಗೆ ಅರ್ಥ ಆಗಿಲ್ಲ, ಕೊಲೆ ಮಾಡಿದ್ರು ಶಿಲುಬೆ ಮೇಲೆ. ಆದ್ರೆ 3ನೇ ದಿನ ಎದ್ದು ಬಂದ್ರು ಅವರು. ಯಾಕಂದ್ರೆ ಅವ್ರಿಗೆ ಸಾವೇ ಇಲ್ಲ. ಯಾಕಂದ್ರೆ ಆತನು ಅಮರ. ಯು ಅಂಡರ್ಸ್ಟ್ಯಾಂಡ್? ಅಮರ ಅಂದ್ರೆ he said it, I am the life, no one can kill me. ನನಗೆ ಸಾಯಿಸ್ಲಿಕ್ಕೆ ಆಗುವುದಿಲ್ಲ. ನಾನೇ ಸ್ವತಃ ನನ್ನ ಪ್ರಾಣವನ್ನು ಕೊಡುತ್ತೇನೆ ಅಂತ ಹೇಳಿದ್ರು. ಇದೆಲ್ಲ ಬರೆದಿದೆ. ನಾನೇ ಸ್ವತಃ ನಿಮಗೋಸ್ಕರ ಪ್ರಾಣ ಕೊಡ್ತೇನೆ, ನೀವಲ್ಲ ಸಾಯಿಸೋದು ನನಗೆ. ರೋಮನ್ ಸೈನಿಕರ ಸಾಯಿಸಿದ್ದು ಯೇಸು ಸ್ವಾಮಿಗೆ? ಖಂಡಿತವಾಗಿ ಅಲ್ಲ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಯೇಸು ಸ್ವತಃ ನನ್ನ ಮತ್ತು ಕೇಳ್ತಿರುವಂತ ನಿಮ್ಮೊಬ್ಬೊಬ್ಬರ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ, ನಮ್ಮ ಆತ್ಮಿಕ ರಕ್ಷಣೆಗಾಗಿ ನಾವ್ಯಾರು ಸಹ ಸಾಯಬಾರದು, ನಾವ್ಯಾರು ಸಹ ಬೆಂಕಿಯ ಕೆರೆಯಲ್ಲಿ ಹೋಗಬಾರದು, ನಾವ್ಯಾರು ಸಹ ಗಂಧಕದ ಅಗ್ನಿಯಲ್ಲಿ ಬೀಳಬಾರದು, ನಾವು ಯಾರು ಸಹ ಹುಳಗಳಿರುವ ಸ್ಥಳದಲ್ಲಿ ಹೋಗಿ ನಾವು ಟಾರ್ಮೆಂಟ್ ಆಗಬಾರ್ದು, ಆ ತೊಂದರೆಯಲ್ಲಿ ನಾವು ಗುರಿ ಆಗಬಾರ್ದು. ನಾವು ಬದುಕಬೇಕು, ನಾವು ಜೀವಿಸಬೇಕು. ಈ ಭೂಮಿಯಲ್ಲೂ ಮತ್ತೆ ಬರುವ ಲೋಕದಲ್ಲಿಯೂ ನಮಗೆ ಒಂದು ನಿತ್ಯ ಬದುಕು ಬೇಕು, ಸಮಾಧಾನ ಬೇಕು, ಬಿಡುಗಡೆ ಬೇಕು, ಶಾಪದಿಂದ ಹೊರಗೆ ಬರಬೇಕು ಅಂತ ಯೇಸು ಸ್ವಾಮಿ ತನ್ನನ್ನೇ ಮರಣಕ್ಕೋಸ್ಕರ ಒಪ್ಪಿಸಿಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಆಮೆನ್. ಕೇಳಿಸ್ತಾ ಇದ್ದೀರಾ? ನಾನು ನಿನ್ನೆ ಪ್ರಾರ್ಥನೆಯ ಸಮಯದಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ನಡೀತಿತ್ತು. ಹೀಗೆ ವಾಕ್ಯ ಅವರು ಶೇರ್ ಮಾಡ್ತಾ ಇರುವಾಗ ನನ್ನ ಗಮನ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯಕ್ಕೆ ಹೋಯಿತು. ಅಲ್ಲಿ ದೇವರ ಆತ್ಮನು ತುಂಬಾ ಬಲವಾಗಿ ಈ 2 ವಾಕ್ಯಗಳಿಂದ ನನ್ನನ್ನು ಎಚ್ಚರಿಸಿದ್ರು. ಅದನ್ನೇ ನಿಮ್ಮ ಮಧ್ಯೆ ಹಂಚಿಕೊಳ್ತಾ ಇದ್ದೇನೆ. ಆ ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದುವ.
ಆಕ್ಚುಲಿ ನಾನು ಏನೋ ಒಂದು ವಿಷಯಗಳನ್ನು ತೆಗೆದಿಟ್ಟಿದ್ದೆ, ಸ್ವಲ್ಪ ಕೂಡ ಟಚ್ ಮಾಡಿಲ್ಲ. ದೇವರ ಚಿತ್ತವಾಗ್ಲಿ. ಓದೋಣ ಈ ಸಮಯದಲ್ಲಿ ಯೋಹಾನನ ಸುವಾರ್ತೆ 11 ವಾಕ್ಯ 23. ಒಂದು ಇನ್ಸ್ಪಿರೇಷನಲ್ ಮೆಸೇಜ್ ಆಗಿದೆ ಇದು. ಯೋಹಾನ 11:23. ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ಥಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ನೋಡಿ, ಯುವರ್ ಬ್ರದರ್ ವಿಲ್ ರೈಸ್ ಅಗೈನ್. ಇದನ್ನು ನಾವು ನಾರ್ಮಲ್ ಆಗಿ ಓದಿದ್ರೆ ಲಾಜರಸ್ ಬಗ್ಗೆ ಹೇಳಲ್ಪಟ್ಟಿದೆ, ಹೌದಲ್ವಾ? ಇದು ನಿನ್ನೆ ದೇವರು ನನ್ನ ಜೊತೆ ರೇಮಾ ವರ್ಡ್ ಆಗಿ, ರೇಮಾ ಅಂದ್ರೆ ಗೊತ್ತುಂಟಲ್ವಾ? ಸ್ಪೋಕನ್ ವರ್ಡ್, ರಿಟರ್ನ್ ವರ್ಡ್ ಅಂಡ್ ಸ್ಪೋಕನ್ ವರ್ಡ್ ಬಗ್ಗೆ ಮೊದಲು ನಾನು ಕಳಿಸಿದ್ದೆ. ರಿಟರ್ನ್ ವರ್ಡ್ ಅಂದ್ರೆ ನಾವು ನಾರ್ಮಲ್ ಆಗಿ ಓದುವಂಥದ್ದು, ಯೇಸು ಹೇಳಿದ್ದು ಬರೆಯಲ್ಪಟ್ಟಿದೆ. ಆದ್ರೆ ರೇಮಾ ಆಗಿ ನಾವು ಓದುವಾಗ ದೇವರು ನೇರವಾಗಿ ಆತ್ಮದಲ್ಲಿ ಮಾತಾಡ್ತಾರೆ, ತನ್ನ ವಾಕ್ಯವನ್ನು ಎತ್ಕೊಂಡು ನಮ್ಮ ಜೀವಿತದಲ್ಲಿ ಮಾತಾಡ್ತಾರೆ ದೇವರು. ಸೊ ಅದೇ ನಿನ್ನೆ ನನ್ನ ಹೃದಯದಲ್ಲಿ ಮಾತಾಡಿದ್ದು ದೇವರು. ಸೊ ದೇವರು ಈಗ ಹೇಳ್ತಾ ಇದ್ದಾರೆ, ಕರ್ತನು, ನೋಡಪ್ಪ, ನಿನ್ನ ಪರಿಸ್ಥಿತಿಗಳು ಇವತ್ತು ಸತ್ತಂಗೆ ಇದೆ. ನಿಮ್ಮ ಜೀವಿತದಲ್ಲಿ ಸಹ ಈ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳಿ. ಯಾವ ರೀತಿಯಾಗಿ ನಿಮ್ಮ ಪರಿಸ್ಥಿತಿಗಳು ಇವತ್ತು ಸತ್ತು ಹೋಗಿದೆಯೋ, ಅದಕ್ಕೆ ಜೀವನೇ ಬರ್ತಾ ಇಲ್ಲ, ಎಷ್ಟೋ ಪ್ರಾರ್ಥನೆ ಮಾಡಿದೆ, ಅದಕ್ಕೆ ಒಂದು ಜೀವ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥ ಪರಿಸ್ಥಿತಿಗಳು ನಿಮ್ಮ ಮುಂದೆ ಇರುವುದಾದ್ರೆ, ಆ ಸಮಾಧಿಗೆ ಹೇಗೆ ಕಲ್ಲನ್ನು ಮುಚ್ಚಿಟ್ಟಲ್ಪಟ್ಟಿದ್ದರು, ಯೇಸು ಹೇಳ್ತಾ ಇದ್ದಾರೆ, ಮಾರ್ತಳಿಗೆ ಹೇಳ್ತಾ ಇದ್ದಾರೆ, ನಿನ್ನ ತಮ್ಮನು ಎದ್ದು ಬರುವನು. ಮಾರ್ತಳಿಗೆ ಅದು ಅಸಾಧ್ಯ ಆಗಿತ್ತು. ಅದು ಇಟ್ಸ್ ಇಂಪಾಸಿಬಲ್, ಹೈಲಿ ಇಂಪಾಸಿಬಲ್. ಯಾಕಂದ್ರೆ ಭೂಮಿಯ ಹಿಸ್ಟ್ರಿಯಲ್ಲಿಯೇ ಅಂತ ಒಂದು ಘಟನೆ ನಡೆದಿರ್ಲಿಲ್ಲ. 4 ದಿನ ಆದ್ಮೇಲೆ ಸತ್ತಂತ ವ್ಯಕ್ತಿ ಮತ್ತೆ ಜೀವಿಸ್ಲಿಕ್ಕೆ ಅಸಾಧ್ಯ, ಯಾಕಂದ್ರೆ ಕೊಳೆತೋಗಿರುತ್ತೆ. ಮ್ಯೂಟ್ ಮಾಡಿ, ಯಾರೋ ಮ್ಯೂಟ್ ಮಾಡಿಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಸೌಂಡ್ ಬರ್ತಾ ಇದೆ. ಓಕೆ, ಅಂತ ಸಮಯದಲ್ಲಿ ಮಾರ್ತಾ ಹೇಳ್ತಾ ಇದ್ದಾಳೆ, ನನಗೆ ಗೊತ್ತುಂಟು ಕರ್ತನೆ, ಕಡೆ ದಿನದಲ್ಲಿ ಆತನೇ ಹೇಳ್ತಾನೆ. ಇಲ್ಲ, ಯೇಸು ಅದನ್ನೆಲ್ಲ ಹೇಳ್ತಾ ಇರೋದು. ಯೇಸು ಪ್ರೆಸೆಂಟ್ ಆಗಿ ಹೇಳ್ತಾ ಇದ್ದಾರೆ, ಈಗ ನಿನ್ನ ತಮ್ಮ ಎದ್ದು ಬರ್ತಾನೆ. ಪ್ರಿಯರೇ, ಆತ್ಮದಲ್ಲಿ ಇದನ್ನು ನೀವು ಹೀರ್ಕೊಳ್ಬೇಕು. ದೇವರ ಆತ್ಮನು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ, ನಿಮ್ಮ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿರ್ಬೋದು, ಎಷ್ಟೇ ಇಂಪಾಸಿಬಲ್ ಆಗಿರ್ಬೋದು, ಎಷ್ಟೇ ಅಸಾಧ್ಯವಾಗಿರ್ಬೋದು, ದೇವರಾತ್ಮನು ಹೇಳ್ತಿದ್ದಾರೆ, ನಿಮ್ಮ ಅಸಾಧ್ಯವಾದ ಪರಿಸ್ಥಿತಿಗಳಿಂದ ನಿಮ್ಮನ್ನು ಪಾರು ಮಾಡಲಿಕ್ಕೆ ಆತನು ಸರ್ವಶಕ್ತನಾಗಿ ನಮ್ಮ ಜೀವಿತದಲ್ಲಿ ಆತನು ಬಂದು ನಿಂತಿದ್ದಾನೆ. ನಮ್ಮನ್ನು ಅಲ್ಲಿಂದ ಹೊರಗಡೆ ತರಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ 25ನೇ ವಾಕ್ಯದಲ್ಲಿ ಹೇಳ್ತದೆ, ನಾನೇ ಪುನರುತ್ಥಾನ, ನಾನೇ ಜೀವ. ನಂಬುವರೆಲ್ಲರೂ ಸತ್ತರೂ ಸಹ ಬದುಕುವರು. ಇವತ್ತು ನಮ್ಮ ಪರಿಸ್ಥಿತಿ ಸತ್ತಿದೆಯಾ? ಅಸಾಧ್ಯ, ಕಠಿಣ ಅನಿಸ್ತಾ ಇದೆಯಾ? ಯೇಸು ಹೇಳ್ತಾ ಇದ್ದಾರೆ, ಡೋಂಟ್ ವರಿ, ಐ ಆಮ್ ದ ರಿಸರೆಕ್ಷನ್. ನಾನೇ ಪುನರುತ್ಥಾನ. ಪ್ರೈಸ್ ದಿ ಲಾರ್ಡ್. ಯೇಸುವಿಗೆ ಸಾಯಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಯಾರಿಂದ. ಆತನು ಸತ್ತಿದ್ದಕ್ಕೆ ಆತನು ಪುನರುತ್ಥಾನವಾದನು. ಆತನು ಪುನರುತ್ಥಾನವಾಗಿರುವುದಕ್ಕೋಸ್ಕರವೇ, ಆತನ ಹೆಸರೇ ಪುನರುತ್ಥಾನವಾಗಿರುವುದಕ್ಕೋಸ್ಕರವೇ ಆತನು ಸತ್ತಿದ್ದರಿಂದ ಆತನು ಎಬ್ಬಿಸಲ್ಪಟ್ಟನು. ನೋಡಿ, ಇವಾಗ ಸಾಧಾರಣ ಒಂದು ವ್ಯಕ್ತಿಯನ್ನು ಸತ್ತಾಗ ಅವರನ್ನು ಸಮಾಧಿ ಮಾಡಿದ್ರೆ ಅವರು ಎದ್ದು ಬರಲ್ಲ ಅಲ್ವಾ? ಆದ್ರೆ ಯೇಸುವನ್ನು ಕೊಂದು ಅವರು ಸಮಾಧಿ ಮಾಡಿದ್ರು.
ಆದ್ರೆ ಯೇಸು ಹೊರಗೆ ಬಂದು ಕಾರಣ ಏನು? ಆ ಯೇಸುವಿನಲ್ಲಿ ಪುನರುತ್ಥಾನದ ಶಕ್ತಿ ಇತ್ತು. ಏನು? ಪುನರುತ್ಥಾನದ ಶಕ್ತಿ ಯೇಸುವಿನಲ್ಲಿತ್ತು. ಅದಕ್ಕೋಸ್ಕರ ಆತನನ್ನು ಮರಣದಿಂದ ಹೊರಗೆ ಕೊಂಡು ಬಂತು ಆ ಶಕ್ತಿ. ನಂಬಿ ಅದೇ ಶಕ್ತಿ, ಯಾವ ಶಕ್ತಿಯು ಯೇಸುವನ್ನು ಸಮಾಧಿಯೊಳಗಿಂದ ಹೊರಗೆ ಕೊಂಡು ಬಂತೋ ಅದೇ ಶಕ್ತಿ ಲಾಜರಸನನ್ನು ಸಹ ಆತನ ಸಮಾಧಿಯೊಳಗಿಂದ ಹೊರಗೆ ತೆಗೆದುಕೊಂಡು ಬಂತು. ಸೊ ಅದೇ ಶಕ್ತಿ ಇವತ್ತು ನನ್ನ ಮತ್ತು ನಿಮ್ಮೆಲ್ಲರ ಒಳಗಡೆ ಅಡಗಿದೆ. ಅದೇ ಪುನರುತ್ಥಾನದ ಶಕ್ತಿ, ಅದೇ ಜೀವ ಕೊಡುವ ಶಕ್ತಿ ನನ್ನ ಮತ್ತು ಎಲ್ಲರ ಒಳಗಡೆ ಇವತ್ತು ಜೀವಂತವಾಗಿದೆ. ರೈಸ್ ಯುವರ್ ಫೇತ್, ನಿಮ್ಮ ನಂಬಿಕೆಯು ಹೆಚ್ಚಳ ಪಡಲಿ. ಈ ಸಮಯದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನಿನ್ನ ತಮ್ಮನು ಎದ್ದು ಬರುವನು. ನಂಬಿ ಇದನ್ನ. ನಿಮ್ಮ ಪರಿಸ್ಥಿತಿಗಳು ಹೇಗೆ ಇದ್ದರೂ ಸಹ ಅದು ಜೀವವನ್ನು ಪಡೆದುಕೊಳ್ಳುವುದು, ಅವೆಲ್ಲವೂ ಬದಲಾಗುವುದು. ಸತ್ತಂತ ಎಲ್ಲ ಪರಿಸ್ಥಿತಿಗಳು ಪುನರುತ್ಥಾನವಾಗುವುದು, ಜೀವವನ್ನು ಪಡೆದುಕೊಳ್ಳುವುದು. ಆಮೆನ್. ಒಬ್ಬ ಅವಿಶ್ವಾಸಿ ರೋಡಲ್ಲಿ ಹೋಗ್ತಾ ಇರುವಾಗ ಯಾರೋ ಈಸ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಫೋಟೋ ಎಲ್ಲ ಹಾಕಿರ್ತಾರೆ ಚರ್ಚ್ ಮೇಲೆ, ಶಿಲುಬೆ ಮತ್ತೊಂದು ಸಮಾಧಿ, ಅಲ್ಲಿಂದ ಎದ್ದು ಬಂದಂತ ಒಂದು ಯೇಸುವಿನ ಚಿತ್ರವಾಗಿ ಇಟ್ಟು ಅಲ್ಲಿ ಪಕ್ಕದಲ್ಲಿ ಒಂದು ಕಲ್ಲು ಇಟ್ಟಿರ್ತಾರೆ. ಒಂದು ಅವಿಶ್ವಾಸಿ ನೋಡಿ ಹೋಗ್ತಾನೆ, ಓ ಈಸ್ಟರ್ ಹಬ್ಬ ಮಾಡ್ತಾ ಇದ್ದಾರೆ, ಗುಡ್ ಫ್ರೈಡೆ ಮಾಡ್ತಾ ಇದ್ದಾರೆ ಅಂತ ಹೋಗ್ಬಿಡ್ತಾನೆ ಅವನು. ಅವ್ರದ್ದು ಹಬ್ಬ, ಕ್ರಿಶ್ಚಿಯನ್ ಹಬ್ಬ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಆತನಿಗೆ ನಂಬಿಕೆ ಇಲ್ಲ, ಅದು ಏನು ಅಂತಾನೆ ಗೊತ್ತಿಲ್ಲ. ಸೊ ಅದೇ ರೀತಿ ಅಲ್ಲ ನಾವು ಇವತ್ತು ಕ್ರಿಸ್ತರು. ಫೋಟೋ ಹಾಕ್ಲಿಕ್ಕೆಲ್ಲ ಯೇಸು ಸ್ವಾಮಿ ನಮ್ಮನ್ನು ಕರೆದದ್ದು. ಪುನರುತ್ಥಾನ ಶಕ್ತಿ ಸಮಾಧಿ ಒಳಗಿದ್ದಂತ ಎಲ್ಲ ಮೃತ ಶರೀರವನ್ನು ಹೊರಗೆ ತರುವುದಾದರೆ ಅದೇ ಶಕ್ತಿ ಇವತ್ತು ನಮ್ಮ ಜೀವಿತದಲ್ಲಿ, ನಮ್ಮ ಬದುಕಿನಲ್ಲಿ ಅದು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದೆ. ಅರ್ಥ ಆಗ್ತಾ ಇದೆಯಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನಮ್ಮ ಬದುಕಿನಲ್ಲಿ ಕಾರ್ಯ ಮಾಡ್ಲಿಕ್ಕೆ ಅದು ಸಿದ್ಧವಾಗಿರುತ್ತೆ ಅವತ್ತು. ಅದಕ್ಕೆ ಹೇಳಿದ್ರು ಅಸಾಧ್ಯವಾದದ್ದು ಒಂದೂ ಇಲ್ಲ. ಎಷ್ಟೇ ದೊಡ್ಡ ಬೆಟ್ಟಗಳಾಗಿರ್ಲಿ ಅದನ್ನು ಹೊಡೆದು ಸಮುದ್ರಕ್ಕೆ ಬೀಳಿಸುವಷ್ಟು ಉಳ್ಳದಾಗಿದೆ. ಮರಣಕ್ಕೆ ನಾಂದಿ ಹಾಡಿದಂತ ಯೇಸು ಭೂಲೋಕಕ್ಕೆ ಬಂದು ಹೇಳ್ಕೊಟ್ರು, ಇನ್ನು ಮೇಲೆ ಮರಣಕ್ಕೆ ಭಯಪಡಬೇಕಾಗಿಲ್ಲ. ನನ್ನನ್ನು ನಂಬಿ ಸತ್ತರೂ ಸಹ ಆತನು ಬದುಕುವನು. ಇದೇ ವಾಕ್ಯದಲ್ಲಿ, 25ನೇ ವಾಕ್ಯದಲ್ಲಿ, ನನ್ನನ್ನು ನಂಬಿ ಸತ್ತರೂ ಸಹ ಬದುಕುವನು. ಇದರ ಅರ್ಥ ಹೇಳ್ತೀನಿ. ಇವತ್ತು ಯೇಸುವನ್ನು ನಂಬ್ತಾ ನಾವು ಅನೇಕ ವರ್ಷದಿಂದ ಬದುಕ್ತಾ ಇದ್ದೀವಲ್ವಾ, ಆದರೂ ಸಹ ಅನೇಕ ಸಂಗತಿಗಳು ಸತ್ತಂತಾಗಿದೆ ಅಲ್ವಾ. ಇವತ್ತು ನಾವು ಈ ಸತ್ಯವನ್ನು ನಂಬುವ, ಯೇಸುವಿನಲ್ಲಿ ಇದ್ದು ನಂಬ್ತಾ ಇದ್ರೂ ಸಹ ಅನೇಕ ಸಂಗತಿಗಳು ಇವತ್ತು ಸಾವಿನ ಅಂಚಿನಲ್ಲಿ ನಮಗೆ ಕಾಣಿಸ್ತಾ ಇದ್ರು, ಅಸಾಧ್ಯ ಅಂತ ಅನಿಸ್ತಾ ಇದ್ರು ಸಹ ಯೇಸು ಹೇಳ್ತಾ ಇದ್ದಾರೆ, ನೀವು ಬದುಕುವಿರಿ, ನೀವು ಬದುಕನ್ನು ಕಾಣುವಿರಿ, ಹೊಸ ಜೀವನದ ಅನುಭವವನ್ನು ನೀವು ಪಡೆದುಕೊಳ್ಳುವಿರಿ. ಪುನಃ ನಿಮಗೋಸ್ಕರ ಎಲ್ಲವೂ ಸಂಭವಿಸುವುದು. ಎಲ್ಲ ಅಸಾಧ್ಯವೆನ್ನುವ ಸಂಗತಿಗಳು ಬದಲಾಗಿ ನಿಮಗೆಲ್ಲವೂ ಸಾಧ್ಯವೂ ಆಗುವುದು. ನಂಬೋರು ಆಮೇನ್ ಅಂತ ಹೇಳಿ ಹಾಗೆ ನಿಮ್ಮ ಜೀವಿತದಲ್ಲಿ ನಡೆಯುವುದು. ಪ್ರೈಸ್ ದಿ ಲಾರ್ಡ್. ಆಮೆನ್. ಈ ರೀತಿಯಾಗಿ ನಾವು ಘೋಷಿಸೋಣ. ಯೇಸುವಿನ ಪುನರುತ್ಥಾನದ ಶಕ್ತಿ ಇವತ್ತು ನಮ್ಮೆಲ್ಲರ ಜೀವಿತದಲ್ಲಿ ಕಾರ್ಯ ಮಾಡುವುದಾಗಿದೆ. ನಮ್ಮ ಪರಿಸ್ಥಿತಿಗಳನ್ನು ಬದಲಿಸುವುದಾಗಿದೆ. ನಮ್ಮನ್ನು ಎಬ್ಬಿಸಿ ಆತನ ಮಹಿಮೆಗೋಸ್ಕರ ನಿಲ್ಲಿಸುವಂತದ್ದಾಗಿದೆ. ನಮ್ಮ ಜೀವಿತದಲ್ಲಿ ಅನೇಕ ಸಾಕ್ಷಿಗಳನ್ನಾಗಿ ಮಾಡುವುದಾಗಿದೆ. ನಮ್ಮ ಜೀವಿತದಲ್ಲಿ ಒಳ್ಳೇದಾದ್ರೆ ಅದು ದೇವರಿಗೆ ಮಹಿಮೆ ಆಗುತ್ತಾ ಇಲ್ವಾ? ಆತನಿಗೆ ಸಾಕ್ಷಿಗಳಾಗಿ ನಿಲ್ತೇವಾ ಇಲ್ವಾ? 4 ಜನರಿಗೆ ಆತನು ನಮ್ಮ ಜೀವಿತದಲ್ಲಿ ಏನು ಕಾರ್ಯ ಮಾಡಿದ್ದಾನೆ ಅಂತ ನಾವು ಸಾಕ್ಷಿ ಹೇಳಿ ಆತನನ್ನು ನಾವು ಮಹಿಮೆ ಪಡಿಸ್ತೇವೋ ಇಲ್ವಾ? ಹಾಗಾದ್ರೆ ಒಳ್ಳೆ ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ನಡೀಲಿಕ್ಕಿದೆ. ಒಳ್ಳೆ ಕ್ರಿಯೆಗಳು ನಡೆಯುವುದಿಲ್ಲ ಎನ್ನುವ ಚಿಂತೆ ಬಂದರೆ ಅದು ಸೈತಾನನಿಂದಾಗಿದೆ. ಯಾಕಂದ್ರೆ ದೇವರು ಒಳ್ಳೆಯವನಾಗಿದ್ದಾನೆ. ಒಳ್ಳೆಯ ಕ್ರಿಯೆಗಳನ್ನು ನಡೆಸುವನು ಕೇವಲ ದೇವರ ಆತ್ಮನಿಂದ ಆಗಿರುತ್ತದೆ.
ಕೆಟ್ಟವುಗಳು ನಡೆಯುವುದು ಕೆಟ್ಟ ಆತ್ಮವಾದ ದುಷ್ಟನ ದುರಾತ್ಮಗಳ ಕ್ರಿಯೆಗಳಾಗಿವೆ. ಒಳ್ಳೆಯ ಕ್ರಿಯೆಗಳು ದೇವರನ್ನು ಮೆಚ್ಚಿಸುವಂಥದ್ದು, ದೇವರನ್ನು ಮಹಿಮೆಪಡಿಸುವಂಥದ್ದು, ಜನರ ಜೀವಿತಕ್ಕೆ ಸಮಾಧಾನ, ಬಿಡುಗಡೆ, ಆಶೀರ್ವಾದ, ಬೆಳಕು, ಆರೋಗ್ಯ ಕೊಡುವಂಥದ್ದು ದೇವರಿಂದ ಬರುವಂತ ಒಳ್ಳೆಯ ಕ್ರಿಯೆ ಆಗಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. Praise the Lord. ಎಸ್. ಸೊ ಇವತ್ತು ಈ ವಾಕ್ಯವನ್ನು ಹೃದಯದಲ್ಲಿ ಇಟ್ಕೊಳ್ಳೋಣ. ನಾವು ನಂಬ್ತಾ ಇರುವಾಗ್ಲೂ ನಮ್ಮ ಕಣ್ಣೆದುರಿನಲ್ಲಿ ಅನೇಕ ಸತ್ತಂತ ಪರಿಸ್ಥಿತಿಗಳಿದ್ದರೂ ಸಹ ಯೇಸು ಪುನರುತ್ಥಾನವು ಜೀವವಾಗಿದ್ದಾರೆ. ಆತನು ನಮ್ಮೊಳಗೆ ಬದುಕ್ತಾ ಇದ್ದಾನೆ, ಆತನು ನಮ್ಮೊಳಗೆ ಜೀವಿಸ್ತಾ ಇದ್ದಾನೆ. ಆತನೇ ನಮ್ಮನ್ನು ನಂಬುವಂತ ನಮ್ಮನ್ನು ಸಾವಿನಿಂದ ಆಗಿದ್ದಾನೆ. ನಂಬ್ತೀರಾ? ಎಲ್ಲರೂ ನಂಬಿರಿ. Yes, brother. ಎಲ್ಲ ಪರಿಸ್ಥಿತಿಗಳಿಂದ ನಮ್ಮನ್ನು ಹೊರಗೆ ತರುವನಾಗಿದ್ದಾನೆ. ಅಡಗಿಸಿರುವಂತ ಮುಚ್ಚಲ್ಪಟ್ಟಿರುವಂತ ಎಲ್ಲ ಸಮಾಧಿಯ ಕಲ್ಲುಗಳನ್ನು ಯೇಸು ನಮ್ಮೆಲ್ಲರ ಜೀವಿತದಿಂದ ಬೇರ್ಪಡಿಸುವನಾಗಿದ್ದಾನೆ. ನಮಗೆ ಹೊಸ ಬಾಳನ್ನು, ಹೊಸ ಮಾರ್ಗಗಳನ್ನು ತೆರೆದು, ಹೊಸ ಒಂದು ಏರಿಯಾದಲ್ಲಿ ಹೊಸ ಸಂಗತಿಗಳನ್ನು ಮಾಡುತ್ತಾ ನಮ್ಮನ್ನು ಈ ಬದುಕನ್ನು ಮುಂದೆ ನಡೆಸಿಕೊಂಡು ಹೋಗ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ವಾಕ್ಯ ಹೇಳ್ತದೆ, ಈಗ ನಾನು ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇನೆ. ಹೇಳಿದಾರಾ? ಈಗ ನಾನು ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇನೆ, ಹೊಸ ವಿಷಯಗಳನ್ನು ಮಾಡಲಿಕ್ಕಿದ್ದೇನೆ, ಹೊಸ ಸಂಗತಿಗಳನ್ನು ನಡೆಸಲಿಕ್ಕಿದ್ದೇನೆ. ಪ್ರೈಸ್ ದ ಲಾರ್ಡ್. ಇದನ್ನು ನಂಬಿ ನಾವು ಹೃದಯದಲ್ಲಿ ದೃಢಪಡಿಸಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಿ ಇಸ್ ಫೇತ್ಫುಲ್. ಆತನು ನಂಬಿಗಸ್ತನು, ಆತನು ಎಂದಿಗೂ ಸುಳ್ಳಾಡನು. He is a faithful God. ಸತ್ಯ ಹೇಳುವಂತ ದೇವರು. ನೋಡಿ, ದೇವರು ಆತನ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ಉಳ್ಳವನಾಗಿದ್ದಾನೋ ಅಷ್ಟೇ ನಮ್ಮ ಜೀವಿತದ ಬಗ್ಗೆಯೂ ಸಹ ಕಾಳಜಿ ಉಳ್ಳವನಾಗಿದ್ದಾನೆ. ಆತನ ರಾಜ್ಯ ಕಟ್ಟಲ್ಪಡುತ್ತಾ ನಮ್ಮ ಬದುಕು ಹಾಳಾಗುವುದಕ್ಕೆ ಯಾವತ್ತೂ ಇಚ್ಛೆ ಪಡದ ದೇವರು. ಅರ್ಥ ಆಗ್ತಾ ಇದೆಯಾ? ನಮ್ಮ ಬಾಳು ಸಹ ಕಟ್ಟಲ್ಪಡುತ್ತಾ ಆಶೀರ್ವಾದದಲ್ಲಿ ನಡೆಯುತ್ತಾ ದೇವರ ರಾಜ್ಯವೂ ಸಹ ಕಟ್ಟಲ್ಪಡುವುದಕ್ಕೆ ಆತನು ಇಚ್ಛೆ ಉಳ್ಳವನಾಗಿದ್ದಾನೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಆಮೆನ್. ಇವತ್ತು ನಮ್ಮೆಲ್ಲರ ಬದುಕಿನಲ್ಲಿರುವ ಕತ್ತಲೆಯು ಸಂಪೂರ್ಣವಾಗಿ ನಿವಾರಣೆ ಆಗಿ, ಕತ್ತಲೆಯ ಎಲ್ಲ ಭಾಗಗಳು ಸಂಪೂರ್ಣವಾಗಿ ನಿವಾರಿಸಲ್ಪಟ್ಟು ಎಲ್ಲರ ಜೀವಿತದಲ್ಲಿ, ಹೃದಯದಲ್ಲಿ, ಕುಟುಂಬದಲ್ಲಿ, ಬಾಳಿನ ಒಂದೊಂದು ಕ್ಷೇತ್ರದಲ್ಲಿ ಯೇಸು ಕ್ರಿಸ್ತನ ಬೆಳಕು ಹರಿಯಲಿ. ಎಲ್ಲ ಕ್ಷೇತ್ರದಲ್ಲಿ ಯೇಸು ಕ್ರಿಸ್ತನ ಬೆಳಕು ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಕತ್ತಲೆಯಲ್ಲಿ ಮುಳುಗಿದ್ದ ಈ ಲೋಕಕ್ಕೆ ಯೇಸು ಸ್ವಾಮಿ ಬೆಳಕಾಗಿ ಬಂದರು. ಇದು ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ದುಃಖದಲ್ಲಿ, ನೋವಿನಲ್ಲಿ, ಮರಣದಲ್ಲಿ, ಪಾಪದಲ್ಲಿ, ಕಷ್ಟದಲ್ಲಿ, ಶಾಪದಲ್ಲಿ, ಕತ್ತಲೆಯಲ್ಲಿ ಮುಳುಗಿದ್ದ ಈ ಲೋಕಕ್ಕೆ ಯೇಸು ಬಂದು ಹೇಳಿದರು, ನಾನೇ ಲೋಕಕ್ಕೆ ಬೆಳಕು, ನಾನೇ ರಕ್ಷಕನು, ನಾನೇ ನಿಮ್ಮನ್ನು ಕಾಪಾಡುವ ಆತನು. ನನ್ನ ಬಿಟ್ಟರೆ ಬೇರೆ ಯಾರು ಸಹ ನಿಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. ನಾನೊಬ್ಬನೇ ಸತ್ಯವುಳ್ಳವನು, ಸತ್ಯವಂತನು, ನಾನೊಬ್ಬನೇ ಮಾರ್ಗವು, ನಾನೊಬ್ಬನೇ ಜೀವವು, ನಾನೊಬ್ಬನೇ ಪುನರುತ್ಥಾನವು, ನಾನೇ ಜೀವ ಕೊಡುವ ರೊಟ್ಟಿಯು. ನಾನು ಬಂದದ್ದು ಜೀವವನ್ನು ಕೊಡ್ಲಿಕ್ಕೆ, ಅದನ್ನು ಸ್ವೀಕಾರ ಮಾಡಿ ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಈ ಒಳ್ಳೆಯ ಜೀವಿತವನ್ನು ನಾವು ಯೇಸುವಿನಿಂದ ಪಡೆದುಕೊಂಡು ಆತನಿಗೋಸ್ಕರ ಜೀವಿಸಿ ಆತನಿಗೋಸ್ಕರ ಸೇವೆ ಮಾಡುವವರಾಗಿರ್ಬೇಕು. ಆಮೇಲೆ ಅದಕ್ಕೋಸ್ಕರ ಈ ಲೋಕದ ಪ್ರಾಪಂಚಿಕ ಯಾವುದೇ ಬೋಧೆಗಳನ್ನು, ಪ್ರಾಪಂಚಿಕ ಕಥೆಗಳನ್ನು, ಸಂಪ್ರದಾಯಗಳನ್ನು ನಾವು ದೂರದಲ್ಲಿ ಇಡುವುದಾದರೆ
ದೇವರ ಆತ್ಮನು ನಮ್ಮ ಜೀವಿತದಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭಿಸ್ತಾನೆ. ಆತನಿಗೆ ಕೆಲಸ ಮಾಡಲಿಕ್ಕೆ ಬಿಟ್ಕೊಡ್ಬೇಕು. ನಮ್ಮ ಜೀವಿತದಲ್ಲಿ ದೇವರ ಆತ್ಮನ ಕೆಲಸ ಯಾವಾಗ ಮಾಡಲ್ಲ ಅಂದ್ರೆ, ಈ ಪ್ರಾಪಂಚಿಕವಾದ ಸಂಪ್ರದಾಯಗಳು ಬಂದ್ಬಿಟ್ರೆ ದೇವರ ಆತ್ಮನ ನುಡಿಗಳನ್ನು, ಸ್ವರಗಳನ್ನು ನಾವು ಕೇಳಲಿಕ್ಕೆ ಸಾಧ್ಯವಿಲ್ಲ. ಮುಚ್ಚಿಬಿಡ್ತಾರೆ ಅವರು. ಆತನ ಸ್ವರ ಕೇಳಬೇಕಾ? ಆ ಒಳ್ಳೆಯ ಕುರುಬನ ಮಾತುಗಳನ್ನು ನಾವು ಕೈಗೊಂಡು ನಡಿಬೇಕು. ಆವಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಲೋಕವನ್ನು ಬಿಟ್ಕೊಡ್ಬೇಕು, ಲೋಕವನ್ನು ಬದಿಯಲ್ಲಿ ಇಡಬೇಕು. ಯೇಸು, ಆತನ ವಾಕ್ಯ ಹಗಲು ರಾತ್ರಿ ನಾವು ಧ್ಯಾನಿಸುವಾಗ ಒಂದೊಂದು ವಾಕ್ಯದ ಮೂಲಕ ಆತನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊಸ ದರ್ಶನಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊಸ ಆಲೋಚನೆಗಳಿಂದ ಮಾತಾಡ್ತಾರೆ. ಬೇರೆಯವರ ಮುಖಾಂತರ ಮಾತುಗಳಿಂದ ಮಾತಾಡ್ತಾರೆ. ನೇರವಾಗಿ ವಾಕ್ಯಗಳನ್ನು ಕೊಡ್ತಾರೆ. ಸ್ವಪ್ನದಿಂದ ಮಾತಾಡ್ತಾರೆ. ಕೆಲವೊಮ್ಮೆ ಮೃದುವಾದ ಶಬ್ದಗಳಿಂದ ಮಾತಾಡ್ತಾರೆ. ನಾವೆಲ್ಲ ಲೋಕದಲ್ಲಿ ಬ್ಯುಸಿ ಆಗ್ಬಿಟ್ರೆ ದೇವರ ಮಾತನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಆತ್ಮವನ್ನು ರೆಡಿ ಮಾಡ್ಕೊಳ್ಬೇಕು. ಆತನು ಮಾತನಾಡ್ಲಿಕ್ಕೆ ಇಷ್ಟವುಳ್ಳ ದೇವರು. ಆತ ನಮ್ಮ ಜೊತೆ ಮಾತಾಡ್ಬೇಕಂತ ಆತನಿಗೆ ಇಷ್ಟ. ಯಾಕಂದ್ರೆ ಆತ ನಮ್ಮನ್ನು ಪ್ರೀತಿಸ್ತಾನೆ. ಪ್ರೀತಿ ಉಳ್ಳವ್ರು ಯಾವಾಗ್ಲೂ ಮಾತಾಡ್ತಾರೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಆಮೆನ್. ಹಾಲೆಲೂಯಾ. ನಾನು ಜಾಸ್ತಿ ಹೊತ್ತು ಮುಂದುವರಿಸುವುದಿಲ್ಲ. ಇಲ್ಲಿಗೆ ಹಗುರವಾಗಿ ಪ್ರಾರ್ಥನೆ ಮಾಡಿ, ದೇವರ ಆತ್ಮನು ನಿಮ್ಮ ಜೀವಿತದಲ್ಲಿ ಏನೇನೆಲ್ಲ ಮಾಡಲಿಕ್ಕೆ ಮೊದಲೇ ಯೋಜನೆ ಮಾಡಿಕೊಂಡಿದ್ದಾನೋ ಅದು ನನಗೆ ಗೊತ್ತಿಲ್ಲ, ಆದರೆ ದೇವರ ಆತ್ಮನಿಗೆ ತಿಳಿದಿದೆ. ಆ ಎಲ್ಲ ಯೋಜನೆಗಳು ನಿಮ್ಮೆಲ್ಲರ ಬಾಳಲ್ಲಿ ನೆರವೇರಲಿ. ಒಂದೊಂದು ಯೋಜನೆಗಳು ತಕ್ಕ ಸಮಯಕ್ಕೆ ನಿಮ್ಮೆಲ್ಲರ ಜೀವಿತದಲ್ಲಿ ನೆರವೇರಲಿ ಅನ್ನುವ ಪ್ರಾರ್ಥನೆಯನ್ನು ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ಮಾಡುವವರಾಗೋಣ. ಬನ್ನಿ, ಎಲ್ಲರೂ ನನ್ನ ಜೊತೆ ಪ್ರಾರ್ಥನೆ ಮಾಡಿ. ನಿಮಗೆ ಗೊತ್ತಿದೆ ಏನೇನು ಸಂಗತಿಗಳು ಇನ್ನೂ ಸಹ ಬಾಕಿ ಇದೆ ನಡಿಲಿಕ್ಕೆ ಅಂತ. ಇವತ್ತು ಈ ವಾಕ್ಯದ ಮೂಲಕ ಯೋಹಾನ 11:23 ಪ್ರಕಾರ ನಿನ್ನ ತಮ್ಮನು ಬದುಕುವನು. ಇವತ್ತು ಮಾರ್ಥಳಿಗೆ ಮಾತ್ರ ಹೇಳ್ತಾ ಇಲ್ಲ, ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ, ನಿನ್ನ ಪರಿಸ್ಥಿತಿ ಬದಲಾಗುವುದು. ನಿನ್ನ ಎಲ್ಲ ಪರಿಸ್ಥಿತಿಗಳು ಜೀವವನ್ನು ಪಡೆದುಕೊಳ್ಳುವುದು. ನಿನಗೆ ಕಣ್ಣಿಂದ ನೋಡುವಾಗ ಅದು ಸತ್ತದ್ದಾಗಿದೆ, ಅದು ಆಗುವುದಿಲ್ಲ, ಅಸಾಧ್ಯ ಎಂದು ಹೇಳುವುದಾದ್ರೆ, ಕರ್ತನ ವಾಕ್ಯವು ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಚಮಟಿಗಿಂತಲೂ ಜಾಸ್ತಿ ಭಾರವುಳ್ಳದ್ದು, ಅದು ಬೆಂಕಿಯ ಉಂಡೆಯಂತಿರುವುದು, ಅದು ಹೊಸ ಜೀವವನ್ನು ಕೊಡುವಂಥದ್ದಾಗಿದೆ. ನಿಮ್ಮ ಜೀವಿತವು ಬದಲಾಗುವುದು. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಈ ಸಮಯದಲ್ಲಿ ಪ್ರಾರ್ಥಿಸ್ತೇವಪ್ಪ. ಇಲ್ಲಿ ಸೇರಿರುವಂತ ಒಬ್ಬೊಬ್ಬರು ಸಹೋದರರು, ಸಹೋದರಿಯರು ಬದುಕಿನಲ್ಲಿ ಅನೇಕ ಪಾಡುಗಳನ್ನು, ಕಷ್ಟಗಳನ್ನು, ನೋವುಗಳನ್ನು, ದುಃಖಗಳನ್ನು ಅನೇಕರಿಗೆ ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿಗಳಲ್ಲಿ ಇರುವುದಾದ್ರೆ, ಈ ಸಮಯದಲ್ಲಿ ಕರ್ತನೆ, ಈ ಸಮಯದಲ್ಲಿ ನಿನ್ನ ವಾಕ್ಯದ ಪ್ರಕಾರ ಅವರ ಜೀವಿತದಲ್ಲಿ ನೆರವೇರಲಿ ಕರ್ತನೆ. ಅನೇಕರು ಸಾಕ್ಷಿಗಳನ್ನು ಕೊಂಡು ಬರಲಿ ಕರ್ತನೆ. ಕರ್ತನು ನನ್ನ ಜೀವಿತದಲ್ಲಿ ಇಂಥ ಒಂದು ಸಂಗತಿಗಳನ್ನು ಮಾಡಿದ್ದಾನೆ, ಕರ್ತನಿಗೆ ಮಹಿಮೆ ಆಗಲಿ ಅಂತ ಹೇಳುವರು ಎಬ್ಬಿಸು ಕರ್ತನೆ. ನಿನ್ನ ರಾಜ್ಯವು ಬೆಳೆಯಲಿ ಸ್ವಾಮಿ. ಇಲ್ಲಿ ಇರುವಂತ ಕೆಲವರ ಜೀವಿತದ ಮುಖಾಂತರ ನಿನ್ನ ನಾಮಕ್ಕೆ ಮಹಿಮೆಯನ್ನು ಸಿಗುವಂತ ಅದ್ಭುತ ಕಾರ್ಯಗಳನ್ನು, ಅದ್ಭುತವಾದಂತ ಸಾಕ್ಷಿಗಳನ್ನು ನೀನು ಎಬ್ಬಿಸಿ ನಿಲ್ಲಿಸು ಕರ್ತನೆ. ಅವರವರ ಅವಶ್ಯಕತೆಗಳನ್ನು ತಿಳಿದಿರುವ ಸ್ವರ್ಗೀಯ ತಂದೆಯೇ, ಅದನ್ನು ನೀನು ನೆರವೇರಿಸಿ, ಅದನ್ನು ನೀನು ಪೂರೈಸಿ ಅವರನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ ತಂದೆ. ಹೌದು ಸ್ವಾಮಿ, ಒಬ್ಬರು ಸಹ ನಿರಾಶೆಗೊಳಗಾಗದೆ ಪ್ರತಿಯೊಬ್ಬರು ಸಹ ನಿನ್ನಿಂದ ಆ ಶಾಂತಿಯನ್ನು, ಸಮಾಧಾನವನ್ನು ಪಡೆದುಕೊಳ್ಳುವರಾಗಲಿ ಸ್ವಾಮಿ. ಅವರ ಜೀವಿತದಲ್ಲಿ ನಿಂತಿರುವಂತ ಎಲ್ಲ ಕಾರ್ಯಗಳು ಪೂರ್ಣವಾಗಿ ಈ ಸಮಯದಲ್ಲಿ ನೆರವೇರುವುದಾಗಲಿ ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ. ಯಾವ ಸಂಗತಿಗೋಸ್ಕರ ಆಸೆಯನ್ನು ಪಟ್ಟು ದೀರ್ಘ ಅವಧಿಯಿಂದ ಇವತ್ತಿನವರೆಗೆ ಅವರು ವೇಟ್ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೆ ಆ ಕಾರ್ಯಗಳೆಲ್ಲವೂ ಸಾಧ್ಯವಾಗಲಿ, ಅದು ಸಾಧಿಸಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ.
ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ. ಆರಾಧನೆ ಅಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನಗೆ ಮಹಿಮೆ. ಯೇಸುವಿನ ನಾಮದಲ್ಲಿ ನಮ್ಮೆಲ್ಲರ ಜೀವಿತಕ್ಕೆ ವಿರೋಧವಾಗಿರುವಂತ ಎಲ್ಲ ಅಂಧಕಾರದ ಶಕ್ತಿಗಳು, ಎಲ್ಲ ನಿಲ್ಲಿಸುವಂತ ಶಕ್ತಿಗಳು, ದಾರಿಯಲ್ಲಿ ಅಡ್ಡ ಬರುವಂತ ಶಕ್ತಿಗಳು, ಪಾಪಕ್ಕೆ ಪ್ರೇರಣೆ ಕೊಡುವಂತ ಶಕ್ತಿಗಳು, ಯೇಸು ಕ್ರಿಸ್ತನ ನಾಮದಲ್ಲಿ ಇದೇ ಸಮಯದಲ್ಲಿ ಅವುಗಳೆಲ್ಲ ನಾಶವಾಗಲಿ. ಅವುಗಳೆಲ್ಲ ಶಕ್ತಿಗಳು ಕುಂದಿ ಹೋಗಲಿ. ಅವು ನಮ್ಮ ಮಾರ್ಗದಿಂದ, ಜೀವಿತದಿಂದ ಸಂಪೂರ್ಣವಾಗಿ ಲಯವಾಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ನಾವು ಆಜ್ಞೆ ಹೊರಡಿಸುವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ನಿರಾಶಕ್ಕೆ ಒಳಪಡಿಸುವಂತ ಎಲ್ಲ ದುರಾತ್ಮನ ಸೇನೆಗಳನ್ನು ಇಲ್ಲಿ ಸೇರಿರುವಂತ ನಮ್ಮ ಎಲ್ಲ ಆತ್ಮಿಕ ಸಹೋದರ ಸಹೋದರಿಯರ ಜೀವಿತದಿಂದ, ಹಿರಿಯರ ಜೀವಿತದಿಂದ, ಅವರ ಕುಟುಂಬದಿಂದ, ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬ ಸದಸ್ಯರ ಜೀವಿತದಿಂದ ಸಂಪೂರ್ಣವಾಗಿ ನಾವು ಲಯಪಡಿಸುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ತಂದೆ, ನೀನು ನಮ್ಮನ್ನು ಯುದ್ಧಗೋಸ್ಕರ ಸಿದ್ಧ ಮಾಡುತ್ತಾ ಇದ್ದೀಯ. ಸ್ತೋತ್ರಪ್ಪ. ನಾವು ಹೇಡಿಗಳಾಗಿ ಎಲ್ಲ ಕರ್ತನೆ, ಶೂರರಾಗಿ, ವೀರರಾಗಿ, ಕ್ರಿಸ್ತನ ಸೈನಿಕರಾಗಿ ಹೋರಾಡುವಂತೆ ಇಲ್ಲಿ ಸೇರಿರುವಂತ ಒಬ್ಬೊಬ್ಬರ ಬೆರಳುಗಳನ್ನು, ಕೈಗಳನ್ನು, ಅವರ ನಾಲಿಗೆಯನ್ನು, ಅವರ ಬಾಯಿ ಮಾತುಗಳನ್ನು, ತುಟಿಗಳನ್ನು ಬಲಪಡಿಸು ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ರೋಗಗಳನ್ನು ಕಾಣುವಾಗ, ರೋಗವನ್ನು ಅನುಭವಿಸುವಾಗ ನಿನ್ನ ವಾಕ್ಯದಿಂದ ಅದನ್ನು ಗದರಿಸುವಂತೆ ಎಲ್ಲರನ್ನು ಬಲಪಡಿಸು. ನಿನ್ನ ವಾಕ್ಯದಿಂದ ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯಲು ನೀನು ನಮಗೆ ಅಧಿಕಾರವನ್ನು ಕೊಟ್ಟಿದ್ದೀಯ. ಆ ಅಧಿಕಾರವನ್ನು ಎತ್ತಿಕೊಂಡು ಸ್ವಾಮಿ, ನಮ್ಮ ವೈರಿಗಳನ್ನು ಸೋಲಿಸಲು, ತುಳಿಯಲು ನಮಗೆ ನೀನು ಆಜ್ಞೆಯನ್ನು ಕೊಟ್ಟಿದ್ದೀಯ. ಯೇಸು ಕ್ರಿಸ್ತನ ನಾಮದಲ್ಲಿ ಇಲ್ಲಿ ಕೇಳುತ್ತಿರುವಂತ ಎಲ್ಲ ಸಹೋದರ ಸಹೋದರಿಯರ ಜೀವಿತದಲ್ಲಿ ತಾಂಡವಾಡುವಂತ ಎಲ್ಲ ಅಂಧಕಾರದ ದುರಾತ್ಮನ ಸೇವೆಗಳು ಯೇಸುವಿನ ನಾಮದಲ್ಲಿ ಅವರನ್ನು ನಾವು ತುಳಿಯುವರಾಗಿದ್ದೇವೆ. ಸಂಪೂರ್ಣವಾಗಿ ನಾಶವಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಎಲ್ಲರನ್ನು ಬೀಳಿಸ್ಲಿಕ್ಕೆ, ಶೋಧಿಸ್ಲಿಕ್ಕೆ ಬರುವಂತ ಎಲ್ಲ ಅಂಧಕಾರದ, ಎಲ್ಲ ತರದ ಪಾಪದಕ್ಕೆ ಪ್ರೇರೇಪಣೆ ಕೊಡುವಂತ ಅಂಧಕಾರದ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಲಯ ಮಾಡುವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆತ್ಮಿಕ ಕಣ್ಣುಗಳನ್ನು ಮುಚ್ಚಿ ದೇವರ ದಯೆಯನ್ನು, ಸುವಾರ್ತೆಯ ಬೆಳಕನ್ನು, ಸುವಾರ್ತೆಯ ಶಕ್ತಿಯನ್ನು, ಸುವಾರ್ತೆಯ ಸತ್ಯವನ್ನು ತಿಳಿಯಲಿಕ್ಕೆ ಅಡ್ಡಪಡಿಸುವಂತ ಎಲ್ಲ ದುರಾತ್ಮ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾವು ಲಯ ಮಾಡುವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸು ಬಂದದ್ದು ಜೀವವನ್ನು ಕೊಡಲು, ಅದು ಸಮೃದ್ಧಿಯಾದ ಜೀವವನ್ನು ಕೊಡಲು. ಅದನ್ನು ಪಡೆದುಕೊಂಡು ಬದುಕದಂತೆ ಇನ್ನೂ ಸಹ ಶಾಪದಲ್ಲಿಯೂ, ಇನ್ನೂ ಸಹ ಕಷ್ಟದಲ್ಲಿ ಬೀಳಿಸುವಂತ, ಇನ್ನೂ ಸಹ ಅಸಮಾಧಾನದಲ್ಲಿ ಬೀಳಿಸುವಂತ ಎಲ್ಲ ದುರಾತ್ಮಗಳನ್ನು ಇಲ್ಲಿ ಸೇರಿರುವಂತ ಪ್ರತಿಯೊಬ್ಬರ ಜೀವಿತದಿಂದ, ಕುಟುಂಬದಿಂದ, ಅವರ ಬದುಕಿನಿಂದ ಸಂಪೂರ್ಣವಾಗಿ ನಷ್ಟ ಮಾಡುತ್ತೇವೆ ಈ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಎಲ್ರು ದಯವಿಟ್ಟು ಆಮೇನ್ ಅಂತ ಹೇಳಿ. ಮ್ಯೂಟ್ ತೆಗೆದಿದ್ರು ಪರವಾಗಿಲ್ಲ, ಆಮೇನ್ ಅಂತ ಹೇಳ್ತಾ ಹೋಗಿ. ನೀವು ಸಹ ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ನಿಮ್ಮ ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ಮುಂದಿಟ್ಟು ಅದನ್ನು ತುಳಿಯಿರಿ. ಈ ಸಮಯದಲ್ಲಿ ಅಧಿಕಾರ ನಮ್ಮ ಕೈಲಿ ಕೊಟ್ಟಿದ್ದಾರೆ ದೇವರು, ನಮ್ಮ ಕೈಲಿ ಕೊಡಲ್ಪಟ್ಟಿದೆ. ಭಯಪಡಬೇಡಿ. ಶತ್ರುವಿನ ಯಾವ ಶಕ್ತಿಯು ನಮ್ಮನ್ನು ತೊಂದರೆ ಪಡಿಸುವುದೇ ಇಲ್ಲ ಎನ್ನುವುದಕ್ಕೆ ವಾಕ್ಯ ಸಾಕ್ಷಿಯಾಗಿದೆ. ಧೈರ್ಯವಾಗಿ ಅದನ್ನು ನಾಶ ಮಾಡಿ. ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ಶತ್ರುವಿನ ಸಮಸ್ತ ಬಲವನ್ನು ತುಳಿಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಹೌದಾ? ಅದು ನಮ್ಗೆ ಯಾವ ಹಾನಿ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ, ರೈಟ್? ಸೊ ಅದು ಯಾವುದು ನಮಗೆ ಹಾನಿ ಮಾಡುವುದಿಲ್ಲ, ನಮಗೆ ಯಾವ ಕೇಡು ಮಾಡುವುದಿಲ್ಲ. ಯಾವ ದುರಾತ್ಮನನ್ನು ಸಹ ನಾವು ಈ ಸಮಯದಲ್ಲಿ ಓಡಿಸಬಹುದು. ಯಾಕಂದ್ರೆ ಯೇಸು ಕ್ರಿಸ್ತನ ನೀತಿಯುಳ್ಳ ರಕ್ತವು ನಮ್ಮನ್ನು ಶುದ್ಧ ಮಾಡಿದೆ. ಇವತ್ತು ಸಹ ಯಾರಲ್ಲಿ ಆದ್ರೂ ಗಿಲ್ಟ್ ಇರುವುದಾದ್ರೆ, ನಾನು ಪಾಪಿ,
ನನ್ನಲ್ಲಿ ಪಾಪವಿದೆ, ನಾನು ಪಾಪ ಮಾಡಿದ್ದೇನೆ ನಿನ್ನೆವರೆಗೆ, ನಾನು ಅದಕ್ಕೆ ಯೋಗ್ಯನೆಲ್ಲ ಎನ್ನುವಂಥ ಒಂದು ಗಿಲ್ಟ್ ಇರುವುದಾದ್ರೆ ಅದಕ್ಕೆ ಇದೇ ಸಮಯದಲ್ಲಿ ಕ್ಷಮೆಯನ್ನು ಕೇಳಿ ಯೇಸುವಿನಿಂದ ನಾವು ನೀತಿವಂತರಾಗ್ಲಿಕ್ಕೆ ಯೇಸುವಿನ ರಕ್ತವು ಈವಾಗಲೂ ಸಹ ಜೀವಂತವಾಗಿ ಪರಲೋಕದಲ್ಲಿ ಇದೆ ಎನ್ನುವುದನ್ನು ಸತ್ಯವನ್ನು ತಿಳಿದುಕೊಳ್ಳಿ. ಇವತ್ತು ಸಹ ಯೇಸುವಿನ ರಕ್ತ ಜೀವಂತವಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಯೇಸುವಿನ ರಕ್ತ ಇವತ್ತು ಸಹ ಜೀವಂತವಾಗಿದೆ. ದೇವರ ಕುರಿಮರಿಯ ರಕ್ತವು ಇವತ್ತು ಸಹ ಜೀವಂತವಾಗಿದೆ. ಅದು ಕೇವಲ ಗುಡ್ ಫ್ರೈಡೆಗೆ ಮಾತ್ರವಲ್ಲ, ಪಾಪಿ ವ್ಯಕ್ತಿ ತಾನು ಪಾಪಿ ಎಂದು ಒಪ್ಪಿಕೊಂಡು ದೇವರ ಸನ್ನಿಧಿಯಲ್ಲಿ ಬರುವಾಗ ಯೇಸುವಿನ ಆ ಶ್ರೇಷ್ಠವಾದ ರಕ್ತವು ಅದೇ ಕ್ಷಣದಲ್ಲಿ ಆತನ ಸಕಲ ಪಾಪಗಳನ್ನು ಶುದ್ಧ ಮಾಡುತ್ತದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪಾಪವನ್ನು ಒಪ್ಪಿಕೊಳ್ಳುವಂತ ಪ್ರತಿಯೊಂದು ಪಾಪಿಗೆ ನೀತಿವಂತನಾದ ಯೇಸುವಿನ ರಕ್ತವು ಆತನ ಸಕಲ ಪಾಪಗಳಿಂದ ಆತನನ್ನು ಶುದ್ಧ ಮಾಡಿ ಆ ವ್ಯಕ್ತಿಯನ್ನು ನೀತಿವಂತನಾಗಿ ಮಾಡುತ್ತದೆ ಅಂತ ವಾಕ್ಯ ಹೇಳುತ್ತದೆ. ಒಪ್ಪಿಕೊಳ್ಳೋಣ ಇದೇ ಸಮಯದಲ್ಲಿ. ಯೇಸುವೇ, ನನ್ನನ್ನು ಕ್ಷಮಿಸು, ನನ್ನ ಮೇಲೆ ದಯೆ ತೋರಿಸು, ನನ್ನ ಆತ್ಮ ಪ್ರಾಣ ಶರೀರವನ್ನು ತನ್ನ ರಕ್ತದಿಂದ ಕ್ಷಮಿಸು ದೇವಾ ಅಂತ ನಾವು ಈ ಸಮಯದಲ್ಲಿ ಕೂಗುವವರಾಗೋಣ. ಅರಿತು ಅರಿಯದೆ ಮಾಡಿದಂತ ಎಲ್ಲ ತಪ್ಪುಗಳು ಇದೇ ಸಮಯದಲ್ಲಿ ಕ್ಷಮಿಸಲ್ಪಡುವುದು ಯೇಸುವಿನ ರಕ್ತದಿಂದ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇವಾಗ ವಾಕ್ಯ ಓದುವ. ರೋಮನ್ಸ್ 8:1 ರೋಮನ್ಸ್ 8:1 ಹೀಗೆ ಹೇಳ್ತದೆ. ರೋಮನ್ಸ್ 8:1 ಹೀಗೆ ಹೇಳ್ತದೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ, ಕ್ರಿಸ್ತ ಯೇಸುವನ್ನು ನಂಬುವವರಿಗೆ, ಕ್ರಿಸ್ತ ಯೇಸುವಿನ ವಾಕ್ಯವನ್ನು ನಂಬಿದಂತ ಪ್ರತಿಯೊಬ್ಬರಿಗೆ ಇನ್ನು ಮೇಲೆ ಯಾವ ಅಪರಾಧ ನಿರ್ಣಯವು, ಯಾವ ತಪ್ಪಿನ ತೀರ್ಪು, ಯಾವ ಪಾಪದ ತೀರ್ಪು ಈಗ ಇಲ್ಲವೇ ಇಲ್ಲ. ಒಮ್ಮೆ ಕ್ಷಮೆಯನ್ನು ಯಾಚಿಸಿದ ಮೇಲೆ, ಅದೇ ಕ್ಷಣದಲ್ಲಿ ನಮ್ಮ ತಪ್ಪುಗಳು ಕ್ಷಮಿಸಲ್ಪಟ್ಟ ಮೇಲೆ ಇನ್ನು ಮೇಲೆ ನಮ್ಮ ಮೇಲೆ ಅಪರಾಧದ ನಿರ್ಣಯ, ತಪ್ಪಿಗೆ ಶಿಕ್ಷೆ ಇಲ್ಲ ಎಂದು ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಾವೆಲ್ಲರೂ ಇವತ್ತು ನೀತಿವಂತರು, ಯೇಸುವಿನ ರಕ್ತದಿಂದ ನೀತಿವಂತರಾಗಿದ್ದೇವೆ. ಅದಕ್ಕೋಸ್ಕರ ಧೈರ್ಯವಾಗಿ ಇವತ್ತು ಯಾವ ಪ್ರಕಾರದ ಅಂಧಕಾರದ ಶಕ್ತಿ ಇರಲಿ, ಯಾವ ಪ್ರಕಾರದ ದುರಾತ್ಮವಾಗಲಿ, ಯೇಸುವಿನ ನಾಮವನ್ನು ಎತ್ತಿ ಅದನ್ನು ಗದರಿಸುವಾಗ ನಮ್ಮ ಜೀವಿತವನ್ನು ಬಿಟ್ಟು ಹೊರಟು ಹೋಗ್ತದೆ. ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕೆಲವೊಂದು ಸಂಗತಿಗಳು ಬೇಗ ನಡೆಯಬೇಕಾದ್ರೆ ನಾವು ಬಲವಾಗಿ ಆ ದುರಾತ್ಮಗಳನ್ನು ಹೊಡಿಬೇಕು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರಾರ್ಥಿಸಿ, ಎಲ್ಲರೂ ಪ್ರಾರ್ಥಿಸಿ, ನಿಮ್ಮ ನಿಮ್ಮ ಪರಿಸ್ಥಿತಿಗೋಸ್ಕರ ಪ್ರಾರ್ಥಿಸಿ. ಬೇಕಾದ್ರೆ ಮ್ಯೂಟ್ ಹಾಕೊಂಡು ಪ್ರಾರ್ಥಿಸಿ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಪ್ರಾರ್ಥಿಸಿ, ಸ್ವಲ್ಪ ಹೊತ್ತು ಪ್ರಾರ್ಥಿಸಿ. ಲೇಟ್ ಆಗಿರ್ಬೋದು, ತೊಂದರೆ ಇಲ್ಲ, ನಿಮ್ಮ ಜೀವಿತಕ್ಕೆ ಒಳ್ಳೆಯದುಂಟಾಗುವುದು. ದೇವರು ಕಾರ್ಯ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ನಾವು ಈ ಸಮಯದಲ್ಲಿ ಎದ್ದು ನಿಂತ್ಕೊಳ್ಳೋಣ, ಎಚ್ಚೆತ್ತುಕೊಳ್ಳೋಣ. ಆತ್ಮದಲ್ಲಿ ನಾವು ಎಚ್ಚೆತ್ತುಕೊಳ್ಳೋಣ, ಕರ್ತನಿಗಾಗಿ ನಿಲ್ಲೋಣ. ಈ ಲೋಕದಲ್ಲಿರುವ ಸಂಗತಿಗಳು ಎಲ್ಲವೂ ಏನಾಗ್ಲಿಕ್ಕೆ ಹೋಗ್ತಾ ಇದೆ? ಎಲ್ಲವೂ ವಿನಾಶದತ್ತ ಹೋಗ್ತಾ ಇದೆ, ನಾಶನದತ್ತ ಹೋಗ್ತಾ ಇದೆ. ಎಲ್ಲರ ಕತೆ ಮುಗಿಯುತ್ತಾ ಹೋಗ್ತಾ ಇದೆ. ಈ ಲೋಕ, ಈ ದೇಶಗಳು, ದೊಡ್ಡ ದೊಡ್ಡ ರಾಜ್ಯಗಳು, ದೇಶದ ಶಕ್ತಿಗಳು ಒಂದು ದಿನ ಎಲ್ಲವೂ ನಾಶವಾಗುವುದು. ಈ ಲೋಕವು ಸಹ ಅಂತ್ಯದ ಹತ್ತಿರ ಹೋಗ್ತಾ ಇದೆ. ಆದರೆ ಆತನ ಸತ್ಯವನ್ನು ತಿಳಿದಂತ ಆತನ ಮಕ್ಕಳಾದ ನಾವು ಇನ್ನು ಎದ್ದು ನಿಂತುಕೊಳ್ಳೋಣ, ನಮ್ಮ ಜೀವಿತದಲ್ಲಿ ಹೋರಾಡೋಣ, ಕರ್ತನಿಗೋಸ್ಕರ ನಿಲ್ಲೋಣ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಮ್ಮ ಶತ್ರುವನ್ನು ಸೋಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಇದೇ ದೇವರ ರಾಜ್ಯದ ಕೆಲಸ. ದೇವರ ರಾಜ್ಯದ ಕೆಲಸ ಅಂದ್ರೆ ಹೋಗಿ ಸುವಾರ್ತೆಯನ್ನು ಸಾರುವುದು ಮಾತ್ರವಲ್ಲ, ಅಡಗಿರುವ ಕೋಣೆಯಲ್ಲಿ ದೀರ್ಘ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಶತ್ರುವನ್ನು ಆತ್ಮದಲ್ಲಿ ಸೋಲಿಸಿ ಆಮೇಲೆ ಸುವಾರ್ತೆ ಸಾರುವಾಗ ಕೆಲವೇ ನಿಮಿಷಗಳಲ್ಲಿ ಮುಂದಿನ ವ್ಯಕ್ತಿಯು ಸುವಾರ್ತೆಯನ್ನು ಒಪ್ಪಿಕೊಳ್ಳುವನು. ಅದಕ್ಕೋಸ್ಕರ ಯೇಸು ಸೇವೆಗಿಂತ ಮುಂಚೆ ಅನೇಕ ಸಮಯ ಪ್ರಾರ್ಥನೆಯಲ್ಲಿ ಕೊಳ್ತಿದ್ರು, ದೇವರ ಮುಂದೆ ಯಾಚಿಸ್ತಿದ್ರು, ದೇವರ ಮುಂದೆ ಮಾತನಾಡ್ತಿದ್ರು, ದೇವರ ಜೊತೆ ಸಂಬಂಧವನ್ನು ದೃಢಪಡಿಸಿಕೊಳ್ತಾ ಇದ್ರು,
ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ರು. ಇವತ್ತು ನಾವು ಸ್ತೋತ್ರ ಮಾಡುವ. ಯೇಸುವೇ ಸ್ತೋತ್ರ ಸ್ವಾಮಿ. ಕರುಣಾಮಯನಾದ ದೇವನೇ ನಿಮಗೆ ಸ್ತೋತ್ರ. ನೀತಿವಂತನೇ ಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರ. ಸರ್ವಶಕ್ತನೇ ನಿಮಗೆ ಸ್ತೋತ್ರ. ನಿಮಗೆ ಘನವು ಮಾನವು ಕೃತಜ್ಞತೆಯು ಸಾಮರ್ಥ್ಯವು ಬಲವು ನಿಮ್ಮದಾಗಿದೆ ಕರ್ತನೆ. ನಿನ್ನ ರಾಜ್ಯವು ಬರಲಿ ಕರ್ತನೆ. ನಿನ್ನ ಚಿತ್ತವು ನೆರವೇರಲಿ ಈ ನಮ್ಮ ಜೀವಿತದಲ್ಲಿ, ಈ ನಮ್ಮ ಕುಟುಂಬದಲ್ಲಿ, ನಾವು ವಾಸಿಸುವಂತ ಈ ಮನೆಯಲ್ಲಿ, ನಾವು ಇರುವಂತ ಈ ಪ್ರದೇಶದಲ್ಲಿ, ಈ ಸ್ಥಳದಲ್ಲಿ, ಈ ಊರಲ್ಲಿ, ಈ ಪಟ್ಟಣದಲ್ಲಿ ನಿನ್ನ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ನೆರವೇರಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. Jesus. Thank you, Jesus. Thank you, Jesus. Praise you, Jesus. Praise you, Jesus. Praise you, Jesus. ಯಾರಿಗಾದ್ರೂ ಪರ್ಸನಲ್ ಪ್ರೇಯರ್ ಇದ್ರೆ, ಏನಾದರೂ ಇಂಪಾರ್ಟೆಂಟ್ ವಿಷಯಗೋಸ್ಕರ ಹೇಳಿ, ನಾವು ಸೇರಿ ಪ್ರಾರ್ಥನೆ ಮಾಡಿ. Hallelujah. Jesus. Thank you, Lord. Thank you, Lord. Thank you, Lord. Thank you, Lord. Jesus. ಯಾರಿಗಿಲ್ವಾ? ब्रदर मुझे एक मागणं आहे. माझ्या भाऊजीक हार्ट अटॅक आयिल्लें पूण ताच्या हार्टांत चार ब्लॉकेज आसात. पूण एक ऑपरेशन जालें आनी आतां ताका 30% हार्ट बिटींग आसलें. आतां 45 म्हणसर जाला हार्ट बिटींग. ताचे खातीर मागणें करी. नाव काय तेजे? ಆಂಡ್ರೂ ಫೆರ್ನಾಂಡಿಸ್. ನೋಡಿ, ನಾವೆಲ್ಲರೂ ಈ ಸಮಯದಲ್ಲಿ ಆಂಡ್ರೂ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡುವ. ನಮ್ಮ ಮೇರಿ ಸಿಸ್ಟರ್ ಅವರ ಅಳಿಯಂದರು ಅಂತ ಹೇಳಿದ್ದಾರೆ. ಇವಾಗ ಆಂಡ್ರೂ ಅವರ ಹಾರ್ಟ್ ಅಲ್ಲಿ 4 ಬ್ಲಾಕೇಜ್ ಇದ್ದಾವೆ. ಒಂದು ಬ್ಲಾಕೇಜ್ ಇದೆ ಅಂತೆ. ಸೊ ಅವರಿಗೆ ಸಂಪೂರ್ಣ ಸೌಖ್ಯವನ್ನು ಸಿಗೋದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಜೀಸಸ್. ಯಾರಾದ್ರೂ ನಮ್ಮ ಮಧ್ಯದಲ್ಲಿ ಸ್ವರವನ್ನು ಎತ್ತಿಕೊಂಡು ಪ್ರಾರ್ಥನೆ ಮಾಡುವರಾಗಿರಿ. ಯಾರಾದ್ರೂ ಪ್ರಾರ್ಥನೆ ಮಾಡಿ ಜೋರಾಗಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ ತಂದೆ. ಸ್ತೋತ್ರ, 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 ಸ್ತೋತ್ರ. ಕ್ವಿಕ್ ಆಗಿ ಪ್ರೇಯರ್ ಮಾಡಿ. ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಕ್ವಿಕ್ ಕ್ವಿಕ್ ಕ್ವಿಕ್. ಎಲ್ಲರೂ ಪ್ರೇಯರ್ ಮಾಡ್ಲಿಕ್ಕೆ ಕಲಿಬೇಕು. ಆಂಡ್ರೂ ಅವರಿಗೋಸ್ಕರ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, 4 ಬ್ಲಾಕೇಜ್ ಇದೆ, ಒಂದು ಆಪರೇಷನ್ ಆಗಿದೆ. ದೇವರು ಬೇಗ ಸೌಖ್ಯವನ್ನು ಕೊಡ್ಲಿಕ್ಕೋಸ್ಕರ ಕ್ವಿಕ್ ಕ್ವಿಕ್. ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ. ಯಾರಾದ್ರೂ ಮಾಡಿ. ಜೀಸಸ್, ಜೀಸಸ್. ಜೀವಗಳ ಅಪ್ಪ, ಇನ್ನೊಂದೊಳ್ಳೆ ಮಕ್ಕಳಿಗೆ ಗುರುತಿಸಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ರಾಜ್ಯನೇ ಹೌದು ಕರ್ತನೆ. ದೇವರ ಆತ್ಮ ನಿಮ್ಮಿಂದ ಅಸಾಧ್ಯ ಕಾರ್ಯಗಳು ಕರ್ತನೆ ಒಂದು ಎಂಬುದಾಗಿ ನಾವು ನೋಡುತ್ತೇವೆ ಕರ್ತನೆ. ಅಪ್ಪ, ನಿಮ್ಮ ಗಾಯಗಳ ಹಸ್ತದಿಂದ ಕರ್ತನೆ ಈ ಸಮಯದಲ್ಲಿ ಸಹೋದರನ ಕರ್ತನೆ ಸ್ಪರ್ಶಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ ಕರ್ತನೆ, ಹೌದು ಕರ್ತನೆ, ನಿಮ್ಮ ಮಕ್ಕಳು ಒಂದು ಕುಟುಂಬವಾಗಿ ಕರ್ತನೆ ನಾವು ಪ್ರಾರ್ಥಿಸುವಾಗ ಕರ್ತನೆ, ಅಪ್ಪ ನಾವೆಲ್ಲರೂ ಸೇರಿ ಒಮ್ಮನಸ್ಸಿಂದ ಪ್ರಾರ್ಥಿಸ್ತಾ ಇರುವಾಗ ಕರ್ತನೆ ಆ ಸಹೋದರನ ಕರ್ತನೆ ಸಮಯದ ಕರ್ತನೆ ಮುಟ್ಟಬೇಕೆಂಬುದಾಗಿ ಪ್ರಾರ್ಥಿಸ್ತಾವೆ ಕರ್ತನೆ. ಅಪ್ಪ ಕರ್ತನೆ ಸಂಪೂರ್ಣವಾಗಿ ಬಿಡುಗಡೆಯನ್ನು ಕೊಟ್ಟಿದ್ದೇವೆ. ಅಪ್ಪ ಮಗನ ಕರ್ತನೆ ಮುಂದಿನ ದಿನಮಾನಗಳಲ್ಲಿ ಕರ್ತನೆ ಸಾಕ್ಷಿಗಳು ಮಗನಾಗಿ ಕರ್ತನೆ ಮಾರ್ಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅಪ್ಪ ಕರ್ತನೆ, ಹೌದು ಕರ್ತನೆ, ವೈದ್ಯನಿಗಿಂತಲೂ ಘನ ವೈದ್ಯನ ನೀವು ಹಾಕಿದ್ರೆ ಕರ್ತನೆ. ಅಪ್ಪ ಅವ್ರು ಬರುವಂತ ಎಲ್ಲ ರಿಪೋರ್ಟ್ಗಳು ಕರ್ತನೆ ಒಳ್ಳೆ ರೀತಿಯಲ್ಲಿ ಎದ್ದು ಕರ್ತನೆ ಎಲ್ಲ ರೀತಿಯಲ್ಲಿ ಬರುವುದು ಕರ್ತನೆ ನಾರ್ಮಲ್ ಆಗಿ ಕರ್ತನೆ ಜೀವಿಸಲಿಕ್ಕೆ ಉತ್ತಮ ಸಾಕ್ಷಿ ಕೊಡ್ತಾನೆ ಕೊಡ್ಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ದೇವರ ಆತ್ಮನಿ ಹೌದು ಕರ್ತನೆ ಮನುಷ್ಯರ ಅಂತ
ದರಿದ್ರ ಪರಿಶುದ್ಧ ದೇವ ನೀವಾಗಿರುವಾಗ ಕರ್ತನೆ ಸಹೋದರನ ಕರ್ತನೆ ಸಂಪೂರ್ಣವಾಗಿ ಬಿಡುಗಡೆ ಕೊಡೋದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ ಈ ಒಂದು ಒಳ್ಳೆ ಸಮಯದಲ್ಲಿ ಕರ್ತನೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪರಲೋಕದ ಜೀವವುಳ್ಳ ತಂದೆ, ಆಮೇನ್. ಆಮೇನ್ ಆಮೇನ್ ಆಮೇನ್. ಇನ್ಯಾರಿಗಾದ್ರೂ ಪ್ರೇಯರ್ ರಿಕ್ವೆಸ್ಟ್ ಇದ್ರೆ ಹೇಳಿ ಬೇಗ. 4 ಗಂಟೆ ಆಗ್ತಾ ಬಂತು. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರ 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 ಸ್ತೋತ್ರ. ಓಕೆ, ಯಾರಿಗಾದ್ರೂ ಶೇರ್ ಮಾಡ್ಲಿಕ್ಕಿದ್ರೆ ಶೇರ್ ಮಾಡಿ, ಅನಿಸಿಕೆ ಶೇರ್ ಮಾಡ್ಬೋದು, ಏನಾದ್ರೂ ಪ್ರೇರಣೆ ಇದ್ರೆ ಹೇಳ್ಬೋದು. ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓಕೆ, ಸೊ ಕೊನೆಯದಾಗಿ ಒಂದು ಪ್ರಾರ್ಥನೆ ನಾನು ಲೀಡ್ ಮಾಡ್ತೀನಿ. ನನ್ನ ಜೊತೆಗೆ ನೀವೆಲ್ಲರೂ ಸೇರಿ ಹೇಳಿ, ಆಯ್ತಾ? ಮ್ಯೂಟ್ ಮಾಡಿಕೊಂಡು ನನ್ನ ಜೊತೆಗೆ ಹಾಗೆ ನೀವು ಹೇಳ್ತಾ ಹೋಗಿ. ಎಲ್ರಿಗೋಸ್ಕರವಾಗಿದೆ, ಎಲ್ರಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ವೈಯಕ್ತಿಕ ಜೀವಿತಕ್ಕೋಸ್ಕರ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರ ಕಾರ್ಯ ಆಗ್ಲಿಕ್ಕೋಸ್ಕರ. ಸರಿನಾ? ಓಕೆ, ಬನ್ನಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋ. ತಂದೆಯಾದ ದೇವರೇ, ಈ ಸಮಯದಲ್ಲಿ ಕೇಳುವಂತ ನಮ್ಮೆಲ್ಲರ ಸಹೋದರ ಸಹೋದರಿಯರ ಜೀವಿತದಲ್ಲಿ, ಅವರ ಕುಟುಂಬಕ್ಕೋಸ್ಕರವು, ಅವರ ಮನೆಗೋಸ್ಕರ, ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೋಸ್ಕರ, ರಕ್ಷಣೆ ಹೊಂದಿದವರಿಗೋಸ್ಕರ, ರಕ್ಷಣೆ ಹೊಂದದೇ ಇರೋರಿಗೋಸ್ಕರ ಸ್ವಾಮಿ, ಆತ್ಮಿಕವಾಗಿ ಬಲಹೀನರಾಗಿರೋರಿಗೋಸ್ಕರ, ಯಾರಾದರೂ ರೋಗದಲ್ಲಿರೋರಿಗೋಸ್ಕರ, ಯಾರ್ಯಾರು ಕಷ್ಟದಲ್ಲಿ, ದುಃಖದಲ್ಲಿ, ನೋವಲ್ಲಿದ್ದಾರೆ ಸ್ವಾಮಿ, ಯಾವುದಾದ್ರೂ ಕೆಲಸದಲ್ಲಿ ಹಿಂದೆ ಉಳಿದಿದ್ದಾರೆ ಸ್ವಾಮಿ, ಯಾವ ಕೆಲಸ ನಡೆಯದೆ ಹಾಗೆ ಇದೆಯೋ ಅಂತ ಒಂದೊಂದು ಪ್ರಾಬ್ಲಮ್ ಅಲ್ಲಿ, ತೊಂದರೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಅವೆಲ್ಲವುಗಳಿಂದ ಕರ್ತನೆ ಅವರನ್ನು ಬಿಡಿಸುವನಾಗಿರೋ ಈ ಸಮಯದಲ್ಲಿ ಕರ್ತನೆ ಸ್ವಾಮಿ, ಅವರು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರೇಯರ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಅನ್ನು ದೇವರ ಮುಂದೆ ಸನ್ನಿಧಾನದಲ್ಲಿ ಸಲ್ಲಿಸಿ. ಈ ಸಮಯದಲ್ಲಿ ಕರ್ತನಲ್ಲಿ ಪ್ರಾರ್ಥಿಸಿ. ದೇವರು ಬಿಡುಗಡೆಗೊಳಿಸಲು ಶಕ್ತನಾಗಿದ್ದಾನೆ. ಎಸ್, ಯಾಕಂದ್ರೆ ಆತನು ನಂಬಿಕಸ್ಥನಾದ ದೇವರು. ಹೇಗೆ ನಾವು ಆತನ ಮೇಲೆ ನಂಬಿಕೆ ಇಟ್ಟಿದೆಯೋ ಆ ನಂಬಿಕೆಗೆ ಉತ್ತರವಾಗಿ ಆತನು ಕಾರ್ಯ ಸಾಧಿಸುವ ದೇವರು. ನಮ್ಮ ನಂಬಿಕೆಯನ್ನು ವಂಚಿಸುವ ದೇವರಲ್ಲ ಆತನು. ನಮ್ಮನ್ನು ವಂಚಿಸುವುದಿಲ್ಲ, ನಮ್ಮನ್ನು ಚೀಟ್ ಮಾಡುವುದಿಲ್ಲ ಆತನು. ನಾವು ಮಾಡುವ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ಎಸ್, ಖಂಡಿತವಾಗಿ ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡ್ತಾನೆ. ನೀವಿನ್ನೂ ಸಹ ಪ್ರಾರ್ಥನೆ ಮಾಡಿಲ್ಲ, ಪ್ರಾರ್ಥನೆ ಮಾಡಿ ಮತ್ತು ನೀವು ಉತ್ತರವನ್ನು ಹೊಂದಿಕೊಳ್ಳಿ ಅಂತ ದೇವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಇವಾಗ ಪ್ರಾರ್ಥಿಸುವಂತ ಒಂದೊಂದು ಸಹೋದರ ಸಹೋದರಿಯರ ಜೀವಿತದಲ್ಲಿ ನೀನು ಅದ್ಭುತವಾಗಿ ಕಾರ್ಯ ಮಾಡು ಕರ್ತನೆ. ಅವರ ದುಃಖಗಳನ್ನೆಲ್ಲ ವರಿಸಿಬಿಟ್ಟು ಅವರಿಗೆ ಸಮಾಧಾನವನ್ನು ಕೊಟ್ಟು ನೀನು ಅನುಗ್ರಹಿಸು ಸ್ವಾಮಿ. ಅವರ ಜೀವಿತದಲ್ಲಿ ಇಲ್ಲಿಯ ತನಕ ನಡೆಯದಿರುವಂತ ಕಾರ್ಯಗಳನ್ನು ಸಾಧಿಸಿಕೊಟ್ಟು ಅವರನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ತಂದೆ, ಯೇಸುವಿನ ನಾಮದಲ್ಲಿ ಸ್ವಾಮಿ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್, ಪ್ರೈಸ್ ಯು ಲಾರ್ಡ್. ಹಾಲೆಲೂಯಾ. ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ. ಉತ್ತರ ಕೊಡುವ ಕರ್ತನೆ ನಿಮಗೆ ಸ್ತೋತ್ರ, ಉತ್ತರ ಕೊಡುವ ಕರ್ತನೆ ನಿಮಗೆ ಸ್ತೋತ್ರ. ಸೌಖ್ಯವನ್ನು ಕೊಡುವ ಕರ್ತನೆ ನಿಮಗೆ ಸ್ತೋತ್ರ. ಸಮಾಧಾನವನ್ನು ಕೊಡುವ ಕರ್ತನೆ ನಿಮಗೆ ಸ್ತೋತ್ರ. ಮಾರ್ಗಗಳನ್ನು ತೆರೆಯುವ ಕರ್ತನೆ ನಿಮಗೆ ಸ್ತೋತ್ರ. ಶಾಂತಿಯನ್ನು ಕೊಡುವ ದೇವರೇ ನಿಮಗೆ ಸ್ತೋತ್ರ. ಅಭಿವೃದ್ಧಿಯನ್ನು ಕೊಡುವ ಕರ್ತನೆ ನಿಮಗೆ ಸ್ತೋತ್ರ. ಅಸಾಧ್ಯವನ್ನು ಸಾಧಿಸಿಕೊಡುವ ಕರ್ತನೆ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಆಶೀರ್ವದಿಸುವವನೇ ಸ್ತೋತ್ರ. ಕಷ್ಟದಿಂದ, ಸಾಲದಿಂದ, ಸಾಂಪತ್ತಿಕವಾಗಿರುವಂತ ಕಷ್ಟದಿಂದ ಬಿಡುಗಡೆ ಕೊಡುವ ಆತನೇ ನಿಮಗೆ ಸ್ತೋತ್ರ. ನಮ್ಮನ್ನು ಅಭಿವೃದ್ಧಿ ಪಡಿಸುವ ಆತನೇ ನಿಮಗೆ ಸ್ತೋತ್ರ. ಹೆಚ್ಚಳ ಪಡಿಸುವ ಆತನೇ ನಿಮಗೆ ಸ್ತೋತ್ರ. ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ. ಕಷ್ಟಗಳು, ಸಾಲಗಳು ಯಾರ ಜೀವಿತದಲ್ಲಿ ಇರುವುದಾದ್ರೆ ಅವನ್ನೆಲ್ಲ ತೀರಿಸು ಸ್ವಾಮಿ. ನಿನ್ನ ಪರಲೋಕದಿಂದ ಒಳ್ಳೆಯ ದಾನಗಳನ್ನು ಅವರಿಗೆ ಕೊಟ್ಟು ನೀನು ಅನುಗ್ರಹಿಸು. ಹೊಸ ಹೊಸ ಮಾರ್ಗಗಳನ್ನು ತೆರೆಸು ಸ್ವಾಮಿ. ಹೊಸ ಹೊಸ ಕಾರ್ಯಗಳನ್ನು ಇನ್ನೂ ಸಹ ಕೇಳದಂತ ಹೊಸ ಕಾರ್ಯಗಳನ್ನು ಒಬ್ಬೊಬ್ಬರ ಜೀವಿತದಲ್ಲಿ ನಡೆಸಿಕೊಡು ಕರ್ತನೆ, ಯೇಸು ಕ್ರಿಸ್ತನ ನಾಮದಲ್ಲಿ. ತಂದೆಯೇ, ಮುಂದೆ ಬರುವ ದಿನದಲ್ಲಿ ಸಾಕ್ಷಿಯುಳ್ಳವರಾಗಿ ತಂದೆಯಾದ ದೇವರು ನನ್ನ ಜೀವಿತದಲ್ಲಿ ಇಂತಿಂಥ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಎಲ್ಲರನ್ನು ಪ್ರೇರೇಪಿಸು ಕರ್ತನೆ. ಸಹಾಯ ಮಾಡು, ಸಹಾಯ ಮಾಡು, ಸಹಾಯ ಮಾಡು ಕರ್ತನೆ. ಬಲಪಡಿಸು ಸ್ವಾಮಿ. ಒಂದು ಅದ್ಭುತ ವಿಶ್ವಾಸದ
ಒಂದು ಫೌಂಡೇಶನ್ ಅನ್ನು ಇಟ್ಟು ಅವರ ಜೀವಿತದಲ್ಲಿ ಬಲಪಡಿಸು. ಬಂಡೆಯಂತೆ ಅವರ ನಂಬಿಕೆಯನ್ನು ದೃಢಪಡಿಸು ಕರ್ತನೆ. ಭಯವು ಸಂಪೂರ್ಣವಾಗಿ ಅವರಿಂದ ದೂರ ಹಾಕಿ ಅವರಲ್ಲಿ ಧೈರ್ಯದ ಆತ್ಮದಿಂದ ತುಂಬಿ ಅವರನ್ನು ಬಲಪಡಿಸು. ಎಷ್ಟೇ ಪರಿಸ್ಥಿತಿಗಳು ಬಂದರೂ ನೀನು ಜೊತೆಗಿದ್ದೀಯಾ, ಎಲ್ ಶಡಾಯಿ ಸರ್ವಶಕ್ತನಾದ ದೇವರು ಜೊತೆಗಿದ್ದೀಯಾ ಎಂಬ ದೃಢ ನಂಬಿಕೆ, ದೃಢವಾದ ಕಾನ್ಫಿಡೆನ್ಸ್ ಅನ್ನು ಅವರಿಗೆ ಕೊಟ್ಟು ಅನುಗ್ರಹಿಸು ತಂದೆ. ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ. ಸೇರಿರುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೆ ನಡೆಸಿದ ದೇವರೇ ನಿಮಗೆ ಸ್ತೋತ್ರ. ಎಲ್ಲವೂ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬರುವ ದಿನಗಳಲ್ಲಿ ಸ್ವಾಮಿ ಎಲ್ಲರೂ ಪ್ರಾರ್ಥನೆಯಲ್ಲಿ ಬಲಗೊಳ್ಳುವಂತೆ, ವಾಕ್ಯದಲ್ಲಿ ಬಲಗೊಳ್ಳುವಂತೆ, ಜ್ಞಾನದಲ್ಲಿ ಬಲಗೊಳ್ಳುವಂತೆ, ನಿನ್ನ ಅಭಿಷೇಕದಲ್ಲಿ ಬಲಗೊಳ್ಳುವಂತೆ, ನಿನ್ನ ಆತ್ಮಿಕ ವರಗಳಲ್ಲಿ ಬಲಗೊಳ್ಳುವಂತೆ ಸಹಾಯ ಮಾಡು. ನಿನ್ನ ಆತ್ಮಿಕ ವರಗಳನ್ನು ಪ್ರಕಟ ಮಾಡು ಸ್ವಾಮಿ. ಒಬ್ಬೊಬ್ಬರ ಜೀವಿತದಿಂದ ಬೇರೆ ಬೇರೆ ರೀತಿಯ ವರಗಳನ್ನು ನೀನು ಪ್ರಕಟ ಮಾಡು ಕರ್ತನೆ. ಆತ್ಮಿಕ ವರಗಳನ್ನು ನಿನ್ನ ಸಭೆಯ ಉನ್ನತಿಗೋಸ್ಕರ ಕೊಟ್ಟಿದೆಯಲ್ಲ ತಂದೆ, ಅದನ್ನು ನೀನು ರಿಲೀಸ್ ಮಾಡು ನಿನ್ನ ಇಷ್ಟದಂತೆ ಕರ್ತನೆ ಎಂದು ಪ್ರಾರ್ಥಿಸ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮುಂದೆ ಪ್ರೇಯರ್ ಮಾಡಿ ಕ್ಲೋಸಿಂಗ್ ಮಾಡುವ. ಎಲ್ರೂ ಸಂತೋಷವಾಗಿದ್ದೀರಾ? ಓಕೆ, ಎಲ್ರಿಗೂ ಸ್ತೋತ್ರ. ದೇವರೆಲ್ಲರನ್ನು ಆಶೀರ್ವದಿಸಲಿ. ಪುನಃ ಸಿಗುವ ನಾವು. ಆಮೇನ್. ಬರುವ ದಿನಗಳಲ್ಲಿ ಪ್ರಾರ್ಥನೆಗೋಸ್ಕರ ಇನ್ನೂ ಸಮಯಗಳನ್ನು ನಾವು ಹೆಚ್ಚಾಗಿ ಕಳೆಯೋಣ. ಓಕೆ, ಇದು ಯಾವಾಗಲೂ ನಮಗೆ ಪ್ರಯೋಜನವಾಗಿದೆ ಹೊರತು ಇದರಿಂದ ಯಾವ ನಷ್ಟ ನಮಗೆ ಉಂಟಾಗುವುದಿಲ್ಲ. ಓಕೆ, ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. God bless you also, brother. Thank you, brother. Peace of Christ be with you all. Take care. Take care. God bless you. Amen. 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 Bye. Amen. Very good. Bye.